ಈ ಶಾಲೆಯ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರೇ, ವೇದಿಕೆಯಲ್ಲಿರುವ ಅಧ್ಯಕ್ಷರೇ, ಇಂದಿನ ದಿನದ ಮುಖ್ಯ ಅತಿಥಿಗಳೇ, ಪ್ರಾಂಶುಪಾಲರೇ, ವಿದ್ಯಾರ್ಥಿ ನಾಯಕರೇ, ಎಲ್ಲ ಅಧ್ಯಾಪಕ ವೃಂದದವರೇ, ಇಲ್ಲಿರುವ ಮಕ್ಕಳೇ, ಇದಕ್ಕಿಂತ ಹೆಚ್ಚಾಗಿ ನನ್ನ ಕೈಲಿಗೆ ಕರೆದು ತಂದಿರುವಂತಹ ಶ್ರೀಯುತ ಜಯರಾಮ್ ರವರೇ, ಬಹಳ ಖುಷಿಯಾಗಿದೆ. ನಾನು ಇವತ್ತು ರಜಾ ಹಾಕಿ ಬಂದಿದ್ದೇನೆ. ಒಂದ್ ದಿವಸ ನನಗೆ ಬರದೆ ಹೋಗಿದ್ದಿದ್ರೆ ನಿಮ್ಮನ್ನೆಲ್ಲ ಮೀಟ್ ಮಾಡುವಂತಹ ಅವಕಾಶ ಸಿಗ್ತಾನೆ ಇರಲಿಲ್ಲ. ದಿಸ್ ಇಸ್ ಎ ಗ್ರೇಟ್ ಆಪರ್ಚುನಿಟಿ. ಈ ಒಂದು ಅವಕಾಶನ ಹೇಳ್ತೀವಿ, ಒಳ್ಳೆ ಅವಕಾಶ ಸಿಕ್ಕಿದಾಗ ತಪ್ಪಿಸ್ಕೊಳ್ಬೇಡಿ ಅಂತ. ಈ ಒಂದು ಅವಕಾಶನ ಕೊಟ್ಟಿದ್ದು ನನಗೆ ಶ್ರೀಯುತ ಜಯರಾಮುಲು ಅವರು. ಅವ್ರಿಗೆ ನೋಡ್ತಿರಲ್ವಾ, ಬಹಳಷ್ಟು ಕಲಿತೀನಿ ನಾನು. ಅವರ ವ್ಯಕ್ತಿತ್ವ ಒಂದು, ಆ ಒಂದು ಶಿಸ್ತಿಗಿಂತ ಹೆಚ್ಚಾಗಿ ಹಂಬಲ್ನೆಸ್ ಅಂತ. ಎಷ್ಟೇ ಒಂದು ದೊಡ್ಡ ಹುದ್ದೆಗೆ ಹೋಗಿದ್ರು ಅವರು ಎಲ್ಲರ ತರ ನಿಮ್ಮೊಂದಿಗೆ ನಿಮ್ ತರನೇ ಇರ್ತಾರೆ. ನಾನು ಒಂದು ಕಾಲೇಜಿನ ಪ್ರಾಚಾರ್ಯ, ನನಗೆ ಆ ಒಂದು ಸ್ಟೇಟಸ್ ಇದೆ, ಲೆವೆಲ್ ಇದೆ ತೋರಿಸ್ಕೊಳ್ಳೋದಿಲ್ಲ ಅಲ್ವಾ. ದಿಸ್ ಇಸ್, ನೀವು ಯಾರಾದ್ರೂ ಎಜುಕೇಟೆಡ್, ಈ ಮನುಷ್ಯ ವಿದ್ಯಾವಂತ ಅಂತ ಹೇಳಿದ್ರೆ ನಡೆ ನುಡಿಯಲ್ಲಿ ಅದು ತಿಳಿಯುತ್ತೆ. ನಿಮ್ಮ ಸರ್ಟಿಫಿಕೇಟ್ ನಲ್ಲಿ ಇಷ್ಟೊಂದು ಡಿಗ್ರಿ ಹಾಕೊಳ್ತಿರಲ್ಲ ಹೆಸರು ಮುಂದೆ, ಅದೆಲ್ಲ. ಐ ಆಮ್ ವೆರಿ ಹ್ಯಾಪಿ, ಸುಮ್ಮನೆ ಹೊಗಳ್ತಾ ಇಲ್ಲ. ಬಹಳ ವರ್ಷಗಳಿಂದ ನಾನು ಜಯರಾಮುಲು ಹಾಗೂ ಅವರ ಕುಟುಂಬ ವರ್ಗದವ್ರನ್ನ ನೋಡ್ತಾ ಇದ್ದೇನೆ. ದಿಸ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ಸರ್. ಐ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್, ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಅಂತ. ಈಗ ನಿಮ್ಗೆಲ್ಲ ಒಂದು ಕೆಲಸ ಕೊಡ್ತೀನಿ. ನಾನು ಬರೀ ಮಾತಾಡಲ್ಲ, ಐ ವಿಲ್ ಇಂಟರಾಕ್ಟ್. ನೀವೆಲ್ಲ ನನ್ನ ಜೊತೆ ಸ್ಪಂದಿಸ್ಬೇಕು. ಓಕೆ, ಒಂದ್ ನಿಮಿಷ ನಿಂತ್ಕೊಳ್ತೀರಲ್ಲ. ವೆರಿ ಗುಡ್, ಗುಡ್ ಗುಡ್ ಗುಡ್. ಕಾಲು ಕೈಯೆಲ್ಲ ಸರಿಯಾಗಿದೆ ಅಲ್ವಾ? ಕೂತ್ಕೊಂಡು ಅಲ್ಲೇ ಒಂದ್ ಸ್ವಲ್ಪ ಡಾನ್ಸ್ ಮಾಡ್ತೀರಾ? ಆಮೇಲೆ ಇದೆ ಡಾನ್ಸ್ ಅಲ್ವಾ? ಕೂತ್ಕೊಳ್ಳಿ, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಸೋ ಮಚ್. ಕೂತ್ಕೊಳ್ಳಿ ಅಂದ್ರೆ ಅಲ್ವಾ ನೀವು ಮಾತಾಡಿ ಅಂತ ಹೇಳಿದ್ನ? ಇಲ್ಲ ಅಲ್ವಾ? ನೀವು ಸ್ಪಂದಿಸ್ತೀರ ನನಗೆ, ನಾನೇನು ಹೇಳಿದ್ದು ಮಾಡ್ತೀರಾ. ಆದ್ರೆ ನಾನು ಏನ್ ಹೇಳಿದ್ದು ಮಾಡುವಾಗ ನಿಮಗೇನ್ ಅದು, ನಿಮ್ಮನ್ನ ರೂಲ್ ಮಾಡೋದೇನು ನಿಮ್ಮ ಮನಸ್ಸಲ್ವಾ? ಮನಸ್ಸನ್ನ ನೋಡ್ಲಿಕ್ಕಾಗಲ್ಲ. ಬೇಕಾದಷ್ಟು ಬ್ರೈನ್ಸ್ ನಾವು ದಿನನಿತ್ಯ ಮಿದುಳನ್ನ ನೋಡ್ತಾ ಇರ್ತೀವಿ. ನಾನು ತುಂಬಾ ಹೈಸ್ಕೂಲ್ ಮತ್ತೆ ಕಾಲೇಜಿಗೆ ಮಿದುಳಿನ ಬಗ್ಗೆ ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ನಿಜವಾದ ಮಿದುಳನ್ನ ತಗೊಂಡು ಹೋಗ್ತೀವಿ ತೋರಿಸ್ಲಿಕ್ಕೆ ಅವ್ರಿಗೆ ಹೇಗಿರುತ್ತೆ. ಆದ್ರೆ ಮನಸ್ಸನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ, ನೀವು ಕಾಣಿಸಿ. ಬಟ್ ಮನಸ್ಸು ಹೇಗಿದೆ ಅಂತ ಹೇಳ್ತೀವಿ. ಮನಸ್ಸನ್ನ ಯಾವುದಕ್ಕೆ ಹೋಲಿಸ್ತೀವಿ ನಾವು? ಯಾವುದಕ್ಕೆ? ಮಿರರ್. ಓಕೆ, ನಮ್ಮ ಮನಸ್ಸು ಅಲ್ಲಿ ಪ್ರತಿಬಿಂಬ ಬರುತ್ತೆ. ಮನಸ್ಸನ್ನು ಯಾವುದಕ್ಕೆ ಹೋಲಿಸ್ತೀವಿ? ನೀವೆಲ್ಲ ಇಲ್ಲಿದ್ದೀರಾ ಅಲ್ವಾ? ಈಗ ನಿಮ್ಮ ದೇಹ ಎಲ್ಲಿದೆ? ಮನಸ್ಸು ಎಲ್ಲಿದೆ? ಇಟ್ಕೊಳ್ತೀರಾ? ನಾನು ಒಂದು ಅರ್ಧ ಗಂಟೆ ನಿಮ್ ಜೊತೆ ಮಾತಾಡ್ತೀನಿ, ನಿಮ್ಮನ್ನು ಮಾತಾಡಿಸ್ತಾ ಹೋಗ್ತೀನಿ. ಈ ಮನಸ್ಸನ್ನ ಇಲ್ಲಿ ಇಟ್ಕೊಳ್ತೀರಾ? ಮಂಗಗಳಿದಾವ ನಿಮ್ಮ ಇದರಲ್ಲಿ, ಕ್ಯಾಂಪಸ್ ಅಲ್ಲಿ ಇದಾವ ಮಂಗಗಳು ಇಲ್ವಾ? ನಾವೇ ಇದ್ದೀವಿ ಬಾಲವಿಲ್ಲದ ಮಂಗಗಳು ಅಂತೀರಾ? ಮಂಗನಿಂದ ಮಾನವ ಅಲ್ವಾ? ಸೊ ಮನಸ್ಸನ್ನು ನಾವು ಮರ್ಕಟಕ್ಕೆ ಹೋಲಿಸ್ತೀವಿ. See, you have to listen to me, okay? See, all of you. Nim teachers beda. I can control you all. You have to interact with me. Then I'll say you're the best students anta. I'm a teacher. I'm doctor anta, yes. I'm a professor in a medical college. ದಿನನಿತ್ಯ ನಾನು ಪಾಠ ಮಾಡೋದು. ಆದ್ರೆ ನೀವೆಲ್ಲ PUC ಮುಗಿಸಿ ಬರ್ತಿರಲ್ಲ 18 ವರ್ಷ ಆದ್ಮೇಲೆ ಮೆಡಿಕಲ್ ಕಾಲೇಜ್ಗೆ, ಟು ಬಿಕಮ್ ಮೆಡಿಕಲ್ ಸ್ಟೂಡೆಂಟ್ಸ್. So I teach medical students. I love my profession as a teacher. ತುಂಬಾ ಖುಷಿ ಆಗುತ್ತೆ ನನಗೆ ಟೀಚರ್ ವೃತ್ತಿ ಅಂದ್ರೆ. ಬಿಕಾಸ್ ನಾವು ಹೇಗೆ ತಯಾರಿ ಮಾಡ್ತೀವಲ್ಲ ಅಷ್ಟು ಸ್ಟೂಡೆಂಟ್ಸ್, ಅವ್ರ ಮುಂದೆ ನಾವು ಈಗಲೇ ಸ್ವಲ್ಪ ಹೋಗೋರು, ಆ ಮಕ್ಕಳು ಇನ್ನು 100 ವರ್ಷ ಬದುಕಿ ನಾವು ಕಲಿಸಿದ್ದನ್ನ ಅವರು ಸಮಾಜಕ್ಕೆ ಕೊಡ್ತಾ ಹೋಗೋದು. ಸೊ ಐ ಟೇಕ್ ಮೋರ್ ಇಂಟ್ರೆಸ್ಟ್ ಇನ್ ಟೀಚಿಂಗ್ ಮೈ ಸ್ಟೂಡೆಂಟ್ಸ್ ಅಂತ. ಮನಸ್ಸನ್ನು ಮರ್ಕಟಕ್ಕೆ ಹೋಲಿಸ್ತೇವೆ.
ಅದು ಎಲ್ಲಿ ಕೋತಿ ಒಂದ್ ಕಡೆ ಇರೋದಿಲ್ಲ, ಒಂದ್ ಕೊಂಬೆಯಿಂದ ರಂಬೆಗೆ ಇನ್ನೊಂದ್ ಕೊಂಬೆಗೆ ಹಾರ್ತಾ ಇರುತ್ತೆ, ಅಲ್ಲೇನೋ ಮಾಡುತ್ತೆ, ಕಿತ್ತಾಕತ್ತೆ ಎಲ್ಲ. ಎಕ್ಸಾಕ್ಟ್ಲಿ ಆ ಮೆದುಳಿನಲ್ಲಿ ಒಳಗೆ ಮನಸ್ಸಿದೆ ಅಲ್ಲ, ಅದೇ ಕೆಲಸ ಮಾಡುದು. ಮನಸ್ಸು ಅಷ್ಟು ಚಂಚಲ. ಸ್ವಾಮಿ ವಿವೇಕಾನಂದ ಹೇಳಿದಾರೆ, ಆ ಮನಸ್ಸನ್ನು ಹೇಗೆ ನೀವು ಸುಸ್ಥಿತಿ ಅಂದ್ರೆ ಸರಿಯಾದ ಒಂದು ಸ್ಥಿತಿಗೆ ಕರ್ಕೊಂಡು ಬರ್ಬೇಕು ಅಂತ. ಇಲ್ದೆ ಹೋದ್ರೆ ಆ ಕೋತಿಗೆ ಹೆಂಡ ಕುಡಿಸಿದ್ರೆ ಏನಾಗುತ್ತೆ, ಮನುಷ್ಯರಿಗೆ ಹೆಂಡ ಕುಡಿಸಿದ್ರೇನೆ ನೋಡ್ತೀರಾ ಹೇಗೆ ಆಗಿರುತ್ತೆ. ಕೋತಿ ಇನ್ನೂ ಅದಕ್ಕೆ ಡಬಲ್ ಆತರ ಆಕ್ಟ್ ಮಾಡುತ್ತೆ. ಅಂತಹ ಹೆಂಡ ಕುಡಿದಂತಹ ಕೋತಿಗೆ ಒಂದು ಚೇಳು ಕಡಿದ್ರೆ ಇನ್ನೇನಾಗುತ್ತೆ, ಜೊತೆಗೆ ನೋವು ಬೇರೆ. ಸೊ ಆ ತರ ಆಗುತ್ತಂತೆ. ಮನಸ್ಸು ನಾವು ಹಿಡಿತದಲ್ಲಿ ಇಟ್ಕೊಳ್ದೆ ಹೋದ್ರೆ ಅರ್ಧ ಗಂಟೆ ಸಿ ಹೌ ಈಚ್ ಒನ್ ಆಫ್ ಯು. ನಾನು ಈಗ ಹೇಳ್ತೀನಿ ಏನೇನೇನೆಲ್ಲ ನೋಡಿದ್ದೀನಿ ನಿಮ್ಮಲ್ಲಿ ಅಂತ ಸ್ವಲ್ಪ ಪಾಯಿಂಟ್ಸ್ ಹೇಳ್ತೇನೆ. ಓಕೆ, ಆತರ ಮನಸ್ಸನ್ನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಏನ್ ಮಾಡ್ಬೇಕು, ಮನಸ್ಸು ನಿಗ್ರಹ ಮಾಡ್ಬೇಕು ಅಂದ್ರೆ ನಾವು ಹೇಳ್ತೀವಿ ಧ್ಯಾನ ಮಾಡ್ಬೇಕು ಅಂತ. ಆದ್ರೆ ಧ್ಯಾನ ಮಾಡೋದು ಅಂದ ತಕ್ಷಣ ನಿಮ್ಗೆ ಏನ್ ಕಂಡಿಗೆ ಬರುತ್ತೆ, ಋಷಿ ಮುನಿಗಳು ಇಲ್ವಾ, ಯಾರೋ ಒಂದ್ ತಪಸ್ ಮಾಡ್ತಾರೆ, ಒಂದ್ ಕಡೆ ಕೂತ್ಕೊಳ್ತಾರೆ ಮರದ ಕೆಳಗೆ ಅಂತ. ಖಂಡಿತ ಎಲ್ಲೇ ನೀವಿರ್ರಿ, ಓಡಾಡ್ತಾ ಇರ್ರಿ, ನಿಂತಿರಿ, ಕೂತ್ಕೊಳ್ಳಿ, ಎಲ್ಲ ಕಡೆನೂ ನೀವು ಧ್ಯಾನ ಮಾಡಬಹುದು. ಈ ಧ್ಯಾನ ಅಂತ ಹೇಳಿದ್ರೆ ನಾವು ಶ್ವಾಸದ ಮೇಲೆ ಗಮನ ಅಂತ ಹೇಳ್ತೀವಿ. ಶ್ವಾಸ ಅಂದ್ರೆ ಉಸಿರು ಅಲ್ವಾ, ಉಸಿರು ಅದ್ರಲ್ಲಿ 2 ಟೈಪ್ ಇದೆ ಅಲ್ವಾ, ಬ್ರೀದಿಂಗ್, ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್ ಅಂತ. ಒಳಗೆ ಉಸಿರು ತಗೊಳ್ತೀವಿ, ಹೊರಗೆ ಬಿಡ್ತೀವಿ. ಬಿಫೋರ್ ಯು ಲಿಸನ್ ಟು ಮೀ, ನಿಮ್ಗೊಂದು ಎಕ್ಸರ್ಸೈಸ್. ದೀರ್ಘವಾದ ಒಂದು ಉಸಿರು ಒಳಗೆ ತಗೊಳ್ಳಿ, ಬಿಡ್ರಿ. ಹಾ ಅನ್ನಕ್ಕೆ ಚೆನ್ನಾಗಿದೆ ಅಲ್ವಾ. ಒಂದು ಅಬ್ಸರ್ವೇಷನ್ ಮಾಡ್ಬೇಕು. ದೀರ್ಘವಾದ ಉಸಿರು ತಗೊಂಡಾಗ ನಿಮ್ಮ ಹೊಟ್ಟೆ ಏನಾಯ್ತು, ಒಳಗೆ ಹೋಯ್ತು ಅಲ್ವಾ. ಎಸ್, ಎಷ್ಟು ಜನಕ್ಕೆ ಹೊಟ್ಟೆ ಒಳಗೆ ಹೋಯ್ತು, ಕೈ ಎತ್ತರಿ. ಈಗ ಯು ಆರ್ ನಾಟ್ ಟಾಕಿಂಗ್ ಟು ಈಚ್ ಅದರ್, ಯು ಆರ್ ನಾಟ್ ಟಾಕಿಂಗ್ ಟು ಯೋರ್ ಸೆಲ್ಫ್. ವೆರಿ ಗುಡ್. ಓಕೆ, ನೀವೆಲ್ಲ ಸಣ್ಣ ಮಕ್ಕಳು ಮಲಗಿರುವಾಗ ಉಸಿರಾಡೋದು ನೋಡಿದ್ದೀರಲ್ಲ. ಸಣ್ಣ ಮಕ್ಕಳು ಉಸಿರು ತಗೊಂಡಾಗ ಏನಾಗ್ತಾ ಇರುತ್ತೆ, ಹೊಟ್ಟೆ ಏನಾಗುತ್ತೆ, ಹೊಟ್ಟೆ ಏನಾಗುತ್ತೆ, ಒಳಗೆ ಹೋಗುತ್ತಾ ಮೇಲ್ ಬರುತ್ತೆ, ಉಬ್ಬತ್ತಲ್ವಾ. ಸಣ್ಣ ಮಕ್ಕಳು ಉಸಿರಾಡಿದಾಗ ಹೊಟ್ಟೆ ಉಬ್ಬತ್ತೆ. ಸೊ ದಾಟ್ ಇಸ್ ದ ರೈಟ್ ಬ್ರೀದಿಂಗ್ ಪ್ಯಾಟರ್ನ್. ನಾವೆಲ್ಲ ನೋಡಿ ಹಿಂಗೆ ಸಂಕುಚಿತ ಮಾಡೋದಲ್ಲ. ದೀರ್ಘವಾದ ಉಸಿರು ತಗೊಂಡಾಗ ಎಲ್ಲಿ ಹೋಗುತ್ತೆ, ಏರ್ ಎಂಟರ್ಸ್ ಬೋತ್ ದ ಲಂಗ್ಸ್. ಸೊ ಲಂಗ್ಸ್ ಎಕ್ಸ್ಪ್ಯಾಂಡ್ ಆದಾಗ ಲಂಗ್ಸ್ ಕೆಳಗೆ ಏನಿದೆ, ಡಯಾಫ್ರಮ್ ಇದೆ, ಅದು ಪುಷ್ ಆದಾಗ ಹೊಟ್ಟೆ ಮುಂದೆ ಬರಬೇಕು. ದಾಟ್ ಇಸ್ ದ ರೈಟ್ ಪ್ಯಾಟರ್ನ್ ಆಫ್ ಬ್ರೀದಿಂಗ್. ಎಲ್ಲ ಮರ್ತೇ ಹೋಗ್ಬಿಟ್ಟಿದೀವಿ ನೋಡಿ. ನಾನೇನೋ ಈ ವಯಸ್ಸಿಗೆ ಮರಿಬಹುದು ಅನ್ಕೊಂಡ್ರೆ ನೀವೆಲ್ಲ ಸಣ್ಣ ಮಕ್ಕಳಲ್ವ ಇಲ್ಲಿರೋದು. ಸರಿಯಾದ ಉಸಿರಾಟದ ಕ್ರಮನೇ ಮರ್ತು ಹೋಗ್ಬಿಟ್ಟಿದೆ. ಉಸಿರು ತಗೊಂಡಾಗ ಹೊಟ್ಟೆ ಆಚೆ ಬರಬೇಕು. ದೀರ್ಘವಾದ ಉಸಿರು ತಗೊಂಡಾಗ ನೀವು ನೋಡ್ಬೋದು, ಉಸಿರನ್ನ ಬಿಡುವಾಗ ಒಳಗೆ ಹೋಗುತ್ತೆ. ಪ್ರೆಸ್ ಮಾಡ್ಬೇಕೆಲ್ಲ. ಡಯಾಫ್ರಮ್ ಇಸ್ ಆಲ್ಸೋ ಮಸಲ್. ಅದು ಚೆನ್ನಾಗಿ ಉಸಿರನ್ನ ಹೊರಗೆ ಹಾಕ್ಬೇಕು. ಸೊ ಈಗ ನೀವು 5-6 ಸತಿ ಉಸಿರು ಒಳಗೆ ತಗೋತೀರಾ, ಬಿಡ್ತೀರಾ. ಯುವರ್ ಕಾನ್ಸಂಟ್ರೇಷನ್ ವಿಲ್ ಬಿ ಓನ್ಲಿ ಆನ್ ದ ಬ್ರೆತ್. ನಿಮ್ಮ ಮನಸ್ಸು ಮರ್ಕಟ ಅಂತ ಹೇಳಿದೆ, ಎಲ್ಲರ ಮನಸ್ಸು, ನಮ್ಮ ಮನಸ್ಸು ಮರ್ಕಟ. ಆದ್ರೆ ಅದನ್ನ ಸ್ವಲ್ಪ ಶಾಂತಗೊಳಿಸೋಣ. ಉಸಿರು ತಗೊಳ್ಳಿ, ಬಿಡ್ರಿ. ನಿಮ್ಮ ಗಮನ ಅಷ್ಟೇ ಇರ್ಬೇಕು. ಬೇಕಾದ್ರೆ ಇಟ್ ಡಸಂಟ್ ಟೇಕ್ ಇವನ್ 20 ಸೆಕೆಂಡ್ ತಗೊಳ್ಳೋದಿಲ್ಲ. ಒಂದೇ ನಿಮಿಷ ಕಣ್ಣು ಮುಚ್ಕೊಳ್ಳಿ, ಉಸಿರು ತಗೊಳ್ಳಿ, ಉಸಿರು ಬಿಡ್ರಿ. ನಿಮ್ ಮನಸ್ಸೆಲ್ಲ ಉಸಿರ ಮೇಲೆ ಗಮನ. ಈ ಪಕ್ಕದವ್ರನ್ನ ನೋಡ್ಬೇಡಿ, ನಿಮ್ದು ನೀವು ನೋಡ್ಕೊಂಡ್ರೆ ಇಟ್ ಇಸ್ ವೆರಿ ಗುಡ್. ಕಣ್ಮುಚ್ಚು, ಉಸಿರು ಒಳಗೆ ತಗೊಳ್ಳಿ, ಉಸಿರು ಬಿಡ್ರಿ. ಅಷ್ಟೇ. ನಿಮ್ಮ ಮನಸ್ಸೆಲ್ಲ ಉಸಿರಿನ ಮೇಲೆ ಕೇಂದ್ರೀಕೃತ ಮಾಡ್ತಾ ಇದ್ದೀರಾ. ಅವ್ರನ್ನ ನೋಡ್ಬೇಡ, ನೀನ್ ಹಿಂದೆ ಮುಂದೆ ಇರೋನು. ವೆರಿ ಗುಡ್. ಸ್ಟಾಪ್ ಇಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಿ, ಇದು ಒಂದು ಧ್ಯಾನದ ಕ್ರಮ. ನೀವು ಯಾವಾಗ್ಲೇ ಟೆನ್ಷನ್ ಆಗಿರುತ್ತೆ ನಿಮಗೆ, ಅಥವಾ ಆತಂಕ ಇರುತ್ತೆ, ಒತ್ತಡ ಇರುತ್ತೆ, ಆ ಸಮಯದಲ್ಲಿ ಎಲ್ಲಾದ್ರೂ ಸರಿ, ನೀವು ನಿಂತಿರಬಹುದು, ಕೂತಿರಬಹುದು, ಒಂದು 4 ಉಸಿರಾದ್ರೂ ಸರಿ, 10 ಸತಿ ಆದ್ರೂ ಸರಿ. ಆದ್ರೆ ಒಂದೇ ಕಡೆ ಕೂತ್ಕೊಂಡಿದ್ದನ್ನ ನೀವು, ನಿಮ್ಗೆ 10 ವಯಸ್ಸಾದ್ರೆ, 10 ವರ್ಷ ವಯಸ್ಸಾದ್ರೆ 10 ನಿಮಿಷ
15 ವರ್ಷ ವಯಸ್ಸಾದ್ರೆ 15 ನಿಮಿಷ ಹತ್ರ ಮಾಡ್ತಾ ಹೋದ್ರೆ ನೀವು ನೋಡ್ಕೊಳ್ತೀರಾ ಹೌ ಯೋರ್ ಮೈಂಡ್ ಅಂಡ್ ಬಾಡಿ ಗೆಟ್ಸ್ ಬ್ಯಾಲೆನ್ಸ್ಡ್. ತುಂಬಾ ಮುಖ್ಯವಾಗಿದೆ ಇದು. ಯಾಕೆ ಹೀಗೆ ಶುರು ಮಾಡಿದೆ ಅಂದ್ರೆ, ಸುಮಾರು ಮಕ್ಕಳನ್ನ ನೋಡಿದೆ ನಾನು, ಯಾಕೋ ಊಟ ಹಾಕಿಲ್ವೇನೋ ಜಯರಾಮುಲು ಸರ್ ಅಂತ ಅನ್ಕೊಂಡೆ. ಆದ್ರೆ ನನ್ಗೆ ಅವರು ಡೈನಿಂಗ್ ಹಾಲ್ಗೆ ಕರ್ಕೊಂಡು ಹೋದ್ರು. ಬೆಳಗ್ಗೆ ಬಂದ ತಕ್ಷಣ ತುಂಬಾ ಖುಷಿ ಆಯ್ತು. ಡೈನಿಂಗ್ ಹಾಲ್ ಅಲ್ಲಿ ಆಚೆ ಕಡೆ ಚಪ್ಪಲಿ ಬಿಟ್ಟು ಒಳಗೆ ಹೋದ್ವಿ. ಈಗಿನ ಕಾಲದಲ್ಲಿ ನೋಡ್ತೀವಿ, ಚಪ್ಪಲಿ ಹಾಕೊಂಡು ಅಡ್ಗೆ ಮನೆಗೂ ಹೋಗು, ಚಪ್ಪಲಿ ಹಾಕೊಂಡು ದೇವ್ರ ಮನೆಗೂ ಹೋಗು, ಎಲ್ಲಾ ಕಡೆ ಚಪ್ಪಲಿ ಹಾಕೊಂಡು ಹೋಗು ಅಂತ. ನಮ್ಮ ಪೂರ್ವಜರು ಏನ್ ಮಾಡಿದ್ರು, ಚಪ್ಪಲಿ ಹಾಕೊಂಡು ಯಾರೇ ಬಂದ್ರು ಮನೆಯಲ್ಲಿ ಆಚೆ ಕಡೆ ಬಿಟ್ಟು ಒಳಗಡೆ ನಡ್ಕೊಂಡು ಬನ್ನಿ, ಕಾಲು ತೊಳ್ಕೊಂಡು ನಡ್ಕೊಂಡು ಬನ್ನಿ ಅಂತ ಆಚೆ ಕಡೆ ನೀರಿಡ್ತಾ ಇದ್ರು. ನಂತರ ಈಗೆಲ್ಲ ಮೊಸೈಕ್ ಫ್ಲೋರು, ಏನೋ ಗ್ರಾನೈಟ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ, ಹಾಗಿರ್ಲಿಲ್ಲ. ಸಗಣಿ ಹಾಕಿ ನೆಲದ ಅಂಗಳ ಎಲ್ಲ ಸಾರಿಸ್ತಾ ಇದ್ರು. ಮನೆಯಲ್ಲೂ ಕೂಡ ಅದೇ ಇರ್ತಾ ಇತ್ತು. ಯಾವಾಗ ಸಗಣಿ ಹಾಕಿ ನೆಲ ಸಾರಿಸ್ತಾ ಇದ್ರು, ಬೆಳಗ್ಗೆ ಬೇಗ ಎದ್ದು ಮನೆಯ ಹೆಣ್ಮಕ್ಳು ಆ ಸಗಣಿಯನ್ನ ಏನ್ ಮಾಡ್ತಾ ಇದ್ರು, ಈಗಲೂ ಹಳ್ಳಿ ಕಡೆ ನೋಡ್ತೀರಾ ಅನ್ಸುತ್ತೆ, ನೀರಿನಲ್ಲಿ ಬೆರೆಸ್ತಾ ಇದ್ರು. ನಂತರ ಅದನ್ನ ನೆಲದ ಮೇಲೆ ಹಾಕಿ ಸಾರಿಸ್ತಾ ಇದ್ರು. ಬೆಳಗ್ಗೆ ಸೂರ್ಯನ ಕಿರಣಗಳು ಆ ಒಂದು ನೀರಿನಲ್ಲಿ ಬೀಳ್ತಾ ಇತ್ತು, ನೆಲದ ಮೇಲೂ ಇರ್ತಾ ಇತ್ತು. ಸಗಣಿಯಲ್ಲಿ ಮೀಥೇನ್ ಇದೆ ಗೊತ್ತು ನಿಮಗೆ. ವಾಟರ್ ಹ್ಯಾಸ್ H2O. This combines with again oxygen in the atmosphere. Ultraviolet rays ಬರ್ತಾ ಇತ್ತು, ಎಲ್ಲ ಸೇರಿ ಆಗ್ತಾ ಇದ್ದಿದ್ದು ಫಾರ್ಮಾಲ್ಡಿಹೈಡ್ ಅಂಡ್ CHO ಆಗ್ತಾ ಇತ್ತು. ಫಾರ್ಮಾಲ್ಡಿಹೈಡ್ ಅನ್ನೋದು ಎಷ್ಟು ಸ್ಟ್ರಾಂಗ್ ಪವರ್ಫುಲ್ ಕೆಮಿಕಲ್ ಏಜೆಂಟ್ ಅಂದ್ರೆ, ನಾವು ದಿನನಿತ್ಯ ನಮ್ಮ ಕೆಲಸದಲ್ಲಿ ಬಳಸೋದು ಅದನ್ನ. ಯಾವುದೇ ಆಪರೇಷನ್ ಮಾಡಿ ಒಂದು ದೇಹದ ಅಂಗ ತೆಗಿಲಿ, ಅದು ನಾವು ಮಕ್ಕಳಿಗೆ ಫಸ್ಟ್ ಇಯರ್ ಮಕ್ಕಳಿಗೆ ದೇಹವನ್ನ ಒಂದು ಡಿಸೆಕ್ಷನ್ ಹೇಳ್ಕೊಡ್ತೀವಿ. ನಿಜವಾದ ಮನುಷ್ಯನ ದೇಹನ ಅದು ಹೀಗೆ ಇಟ್ಟರೆ ಕೊಳ್ತು ಹೋಗ್ಬಿಡುತ್ತೆ. ಸೊ ಅದನ್ನ ಸಹ ಪ್ರಿಸರ್ವ್ ಮಾಡೋದು. ಯಾವುದೇ ಒಂದು ವೈರಾಣು ಇರಲಿ, HIV ವೈರಸ್ ಇರಲಿ, ಹೆಪಟೈಟಿಸ್ ಎಲ್ಲ ಸತ್ತೋಗ್ಬಿಡುತ್ತೆ ಫಾರ್ಮಲಿನ್. ನಾವು ಅದನ್ನ ಕೆಮಿಕಲ್ ದಿನನಿತ್ಯ ಯೂಸ್ ಮಾಡೋದು. ಹಾಸ್ಪಿಟಲ್ ಓಟಿಗೂ ಅಷ್ಟೇ, ಏನೇ ಸರ್ಜರಿ ಏನೇ ಆಪರೇಷನ್ ಮಾಡಿದ್ರು ಅಲ್ಲಿರೋರಿಗೆ ಸೋಂಕು ಬರಬಾರ್ದು ಅಂತ ಓಟಿನಲ್ಲೂ ಕೂಡ ನಾವು ಫಾರ್ಮಾಲ್ಡಿಹೈಡ್ ಗ್ಯಾಸ್ ಹಾಕ್ತೀವಿ. ಸೊ ಅಷ್ಟೊಂದು ಪವರ್ಫುಲ್ ಆಗಿತ್ತು. ಸೊ ಆತರ ಇವಾಗ ಚಪ್ಪಲಿ ಆಚೆ ಬಿಟ್ಟು ಹೋದ್ರೆ ಬೇಡದಂತಹ ಎಲ್ಲ ಕ್ರಿಮಿ ಕೀಟಗಳು ಗಲೀಜನ್ನ ನಾವು ಒಳಗೆ ತಗೊಂಡು ಹೋಗೋದಿಲ್ಲ ಅಲ್ವಾ. ಅನ್ನಪೂರ್ಣೇಶ್ವರಿ ಇರುವಂತಹದ್ದು ಅನ್ನವನ್ನ ನಾವು ಸೇವಿಸುವಂತಹ ಒಂದು ಪವಿತ್ರವಾದ. ಯಾಕೆ ಹೇಳಿದೆ ನಾನು ಊಟ ಹಾಕಿಲ್ಲ ಅಂತ ಯಾರಿಗಾದ್ರೂ ಗೊತ್ತಾ? ತುಂಬಾ ಜನ ನೀವು ಉಗುರು ತಿಂತಾ ಇದ್ದೀರಾ. ಯಾಕೆ ಉಗುರು ಕಡಿತಾ ಇದ್ದೀರಾ? ನೀವೇ ನೋಡ್ಕೊಳ್ಳಿ, ಪಕ್ಕದವ್ರನ್ನ ನೋಡ್ಬೇಡಿ. ಓಕೆ, when I tell you this, yeah, am I doing this? So I have counted, probably ಇಲ್ಲಿಂದ ಒಂದು 10 ರೋಸ್ ತನಕ ನೋಡಿದೆ, ಹಿಂದಿಂದ ಕಾಣಿಸ್ಲಿಲ್ಲ. ಸೊ ಯಾತಕ್ಕಾಗಿ ನಾವು ಉಗುರನ್ನ ತಿಂತೇವೆ? ಅದು 3. ಒಂದು, ತುಂಬಾ ನಾವು ಮಾತಾಡ್ತಾ ಇರೋದು, ಯಾಕೋ ಬೋರ್ ಸರ್, ಯಾಕೆ ಇಲ್ಲಿ ಕೂಡಿಸ್ಬಿಟ್ಟಿದ್ದಾರೆ ನಮ್ಮನ್ನ, ಯಾರನ್ನೋ ಕರ್ಕೊಂಡು ಬಂದು ಎಷ್ಟೊಂದು ಭಾಷಣ ಕೇಳ್ಬೇಕಪ್ಪ ಅನ್ನೋದು ಬೇಜಾರಾದಾಗ ಬೇರೆ ಏನು ಕೆಲಸ ಇರೋದಿಲ್ಲ ನೋಡಿ. ಯಾರಿಗಾದ್ರೂ ಆಫೀಸ್ ಮುಂದೆ ಯಾರನ್ನಾದ್ರೂ ಕಾಯಿರಿ ಅಂತ ಹೇಳಿದ್ರೆ, ಆಫೀಸ್ ಮುಂದೆ ಸುಂದರವಾದ ಗಿಡ ಇಟ್ಕೊಂಡಿದ್ರೆ ಕಿತ್ತು 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 ನೋಡಿದಿರಲ್ಲ, ಹರಿದು ಹರಿದು ಎಲೆನ ಪೀಸ್ ಮಾಡಿ ಹಾಕೋದು ಎಲ್ಲ ತುಂಬಾ ಜನ ಮಾಡ್ತಿರೋದು. ಇದು ದಟ್ ಸೇಸ್ ನಿಮ್ಮಲ್ಲಿ ಸ್ವಲ್ಪ ಆತಂಕ ಇರಬಹುದು, ಒತ್ತಡ ಇರಬಹುದು, ಅಥವಾ ಬೋರ್ ಆಗ್ತಾ ಇರಬಹುದು. ಸೊ ದಟ್ ಟೆಲ್ಸ್ ಅಬೌಟ್ ಯುವರ್ ಪರ್ಸನಾಲಿಟಿ, ಯುವರ್ ವಾಟ್ ಯು ಆರ್ ಫೀಲಿಂಗ್. ನೀವು ಹೇಗಿದ್ದೀರಾ, ನಿಮ್ಮ ಒಂದು ಸ್ಥಿತಿ ಆ ಸಮಯದಲ್ಲಿ ಹೇಳ್ತಾ ಇದೆ. ಅದಕ್ಕೆ ನೀಟಾಗಿ ಎಲ್ಲ ಒಂದು ಧ್ಯಾನ ಮಾಡ್ರಿ. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ನಿಗಾ ಅಂತ ಮಾಡ್ರಿ ಅಂತ ಹೇಳಿಸ್ತೇವೆ. ಓಕೆ, ಪ್ಲೀಸ್ ಡೋಂಟ್ ಡೂ ದಟ್. ಆ ಉಗುರಿನಲ್ಲಿರುವಂತಹ ಕೊಳೆ ಎಲ್ಲ ಹೊಟ್ಟೆಗೆ ಹೋಗುತ್ತೆ. ತುಂಬಾ ಸ್ವಚ್ಛತೆ, ಆರೋಗ್ಯವಾಗಿರ್ಬೇಕು ಅಂತ ಹೇಳ್ತೀವಿ. ನಿಮ್ಮ ಆರೋಗ್ಯ ನಿಮ್ಮ ಕೈಗಳಲ್ಲಿ ಅಂತ ಹೇಳ್ತೀವಿ. ತುಂಬಾ H1N1 ಸೋಂಕು ಬಂದಾಗ ಎಲ್ಲರೂ ಮಾಸ್ಕ್ ಹಾಕೊಂಡು ತಿರುಗಿದ್ರು. ಮಾಸ್ಕ್ ಹಾಕೊಂಡು ತಿರುಗಿದ್ರೆ ಅದು ಪ್ರಿವೆಂಟ್ ಮಾಡ್ತಾ ಇರ್ಲಿಲ್ಲ. ನಾವು ನೆಗಡಿ ಆಗಿರುತ್ತೆ, ನಾನು ಮೂಗು ಮುಟ್ಕೊಂಡಿರ್ತೀನಿ, ಯಾರಾದ್ರೂ ಸರಿ ಸುಮ್ಮನೆ ಇರೋದಿಲ್ಲ. ನಾವು ಅದೇ ಕೈಯಿಂದ ಬಾಗಿಲು ಮುಟ್ತೀವಿ, ಎಲ್ಲ ಮುಟ್ಟಿರ್ತೀವಲ್ವಾ, ಟಿಕೆಟ್ ಕಂಡಕ್ಟರ್ ಹತ್ರನೋ ಏನೋ ಬಾಗಿಲು ಹಿಡಿತೀರೋ ಎಲ್ಲ. ಸೊ ಆ ಸೋಂಕು ಹಾಗೆ ಹರಡ್ತಾ ಇರ್ತದೆ. ಒಂದು ಸೀನೋದು ಕೆಮ್ಮೋದ್ರಿಂದ ಸರಿ ಡೈರೆಕ್ಟ್ ಆಗಿ ನಾವೆಷ್ಟೇ ನಾವು ಮುಚ್ಕೊಂಡು ಹೋದ್ರು ಸಹ ಮುಟ್ತಾ ಇದ್ವಲ್ಲ, ಅಂತಹ ಒಂದು ಸೋಂಕಿರುವ ಜಾಗದಿಂದ ಆ ವೈರಾಣು ನಮ್ಮ ಕೈಗೆ ಬರ್ತಾ ಇತ್ತು, ನಾವು ಮುಟ್ಕೊಂಡಾಗ ಹರಡ್ತಾ ಇತ್ತು. ಕಣ್ಣುಗಳು ಮುಟ್ಕೊಂಡ ಕಣ್ಣಿಂದ ಸಹ ಅದು ಹೋಗ್ತಾ ಇತ್ತು. ಅದಕ್ಕೆ ಸ್ವಚ್ಛತೆ ಬಹಳ ಮುಖ್ಯ. ಸ್ಟ್ರೆಸ್ ಬೇಡ, ಆತಂಕ ಬೇಡ. ಅದಕ್ಕೋಸ್ಕರ ನೀವು ಒಳ್ಳೆಯ ಒಂದು
ಅಭ್ಯಾಸ ಏನಿದೆ ಅದನ್ನ ಬೆಳೆಸ್ಕೊಳ್ಬೇಕು. ನೀವೆಲ್ಲ ಪುಟ್ಟ ಮಕ್ಕಳಲ್ಲ, ಸೊ ನಿಮ್ಮ ಮೆದುಳಲ್ಲಿ ಎಷ್ಟೊಂದು ಶಕ್ತಿ ಇದೆ, ಅದೆಲ್ಲ ವಿಕಸಿಸುತ್ತಿರುವಂತಹ ಮಂದಾರ ಹೇಳ್ಬೋದಲ್ಲ. ಯುರ್ ಆಲ್ ಫ್ಲವರಿಂಗ್ ಬಡ್ಡಿಂಗ್ ಅಲ್ಲ, ಫ್ಲವರಿಂಗ್ ಅಂತ ಅರಳುತ್ತಿರುವಂತಹ ಕುಸುಮಗಳು. ನಿಮ್ಮ ಒಂದು ಬುದ್ಧಿಶಕ್ತಿನ ನಾನು ಟೆಸ್ಟ್ ಮಾಡಲಾ? ಸಿಂಪಲ್. ನಾವೆಲ್ಲ ಕನ್ನಡ ಮೀಡಿಯಂ ಅಲ್ಲಿ ನಾನು ಕಲ್ತಿದ್ದು. ಒಂದೆರಡೆರಡು, ಮೂರು ಅಂತ ಗಟ್ಟು ಹೊಡಿತಾ ಇದ್ದೆ ನಾನು ಸಣ್ಣ ಮಕ್ಕಳಿರುವಾಗ. ಬೆಂಗಳೂರಿಂದ ಬಂದಿದ್ದು ನಾನು, ಆದ್ರೆ 40 ವರ್ಷದ ಕೆಳಗೆ ನಿಮ್ ತರ ಇದ್ದೆ ನಾನು. ಸ್ಕೂಲಿಗೆ ಹೋಗ್ತಾ ಇದ್ದೆ ನಾನು ನಿಮ್ ತರ. ಇನ್ನೂ ಹಿಂದೆ ಅಂದ್ರೆ ಪ್ರೈಮರಿ ಸ್ಕೂಲು. ನಾನು ಹೋಗ್ತಾ ಇದ್ದ ಮನೆ ಹತ್ರನೇ ಒಬ್ರು ಅಂಬುಜಮ್ಮ ಅಂತ ಮೇಡಮ್, ಅವ್ರು 98 ವರ್ಷ ಬದುಕಿದ್ರು. ಇತ್ತೀಚೆಗೆ 1 ವರ್ಷ ಆಯ್ತು ಅವರು ದೈವಾಧೀನರಾಗಿ. ಅಂಬುಜಮ್ಮನ್ ಸ್ಕೂಲ್ ಅಂತ ಕಳಿಸ್ಬಿಡ್ತಾ ಇದ್ರು ನಮ್ಗೆ. ಐ ಟೆಲ್ ಯು ಹೌ ಮೈ ಸ್ಕೂಲ್ ವಾಸ್. ನೀವು ನಂಬೋದಿಲ್ಲ ಅನ್ಸುತ್ತೆ. ಬೆಂಗಳೂರಿನಲ್ಲಿ ಮಂತ್ರಿ ಮಾಲ್ ಇದೆಲ್ಲ ಈಗ ಮುಚ್ಚಿಬಿಟ್ರಲ್ಲ, ಜಸ್ಟ್ 2 ರೋಡ್ ಮುಂದೆನೆ ನಮ್ದು ಶೇಷಾದ್ರಿಪುರಂ ಅಂತ. ಅಲ್ಲೇ ಇತ್ತು. ಅವ್ರ ಮನೆಯಲ್ಲೇ ಸ್ಕೂಲ್ ಶುರು ಮಾಡಿದ್ರು. ಅವರು ನಿಜವಾಗ್ಲು 4ನೇ ಕ್ಲಾಸ್ ಎಲ್ಲ ಅಂದ್ರೆ, ನೀವು ಗುಡಿಸಿಲು ನೋಡಿದಿರಲ್ಲ, ಗುಡಿಸಿಲಿನ ಶಾಲೆ. ನಮ್ಗೆ ಮಕ್ಕಳಾಗಿ ಖುಷಿ ಅಂತ ತುಂಬಾ ಒಳ್ಳೆ ಟೀಚರ್ಸ್. ಈಗ ಬರ್ತಾ ಇದ್ದೆ ನಾನು, ಸರ್ ಹೇಳ್ತಾ ಇದ್ದೆ, ಎಷ್ಟು ಚೆನ್ನಾಗಿದೆ ಸರ್, ಇಂತಹ ವಾತಾವರಣ ಯಾರಿಗೂ ಸಿಗೋದಿಲ್ಲ ಓದ್ಲಿಕ್ಕೆ ಅಂತ. ಯುವರ್ ಇನ್ ಸಚ್ ಅ ನೈಸ್ ಪ್ಲೇಸ್. ಆ ಮಕ್ಕಳನ್ನ ನೋಡಿ, ಬೆಂಗಳೂರು ಮಕ್ಕಳನ್ನ, ಆಗಂತೂ ಟೆನ್ಷನ್, ಸ್ಟ್ರೆಸ್, ಬಸ್ ಹತ್ತೋ, ಗಿಜಿ ಆ ಟ್ರಾಫಿಕ್ ಜಾಮ್, ಬರೋ ಅಷ್ಟೊತ್ತೊಳಗೆ ಸುಸ್ತು, ಅವರಲ್ಲಿರುವಂತಹ ಎನರ್ಜಿ ಎಲ್ಲ ಹಾಳಾಗ್ಬಿಟ್ಟಿರುತ್ತೆ. ನಮ್ಮ ಮಕ್ಕಳಿಗೆ ಎಷ್ಟು ಕೆಪಾಸಿಟಿ ಇದೆ ನೋಡಿ. ನಿಮ್ಮ ಹತ್ರ ಆ ಎನರ್ಜಿ ಇಟ್ಕೊಂಡಿದ್ದೀರಾ. ಬೇಡದಕ್ಕೆಲ್ಲ ಖರ್ಚಾಗಿಲ್ಲ, ಒಳ್ಳೆ ವಾತಾವರಣ ಇದೆ, ಓದ್ಲಿಕ್ಕೆಲ್ಲ ನೈಸ್ ಜನ, ಯು ಹ್ಯಾವ್ ಗುಡ್ ಟೀಚರ್ಸ್. ಇನ್ನೇನ್ ಬೇಕು? ನೀವು ಏನ್ ಅನ್ಕೊಳ್ತೀರಲ್ಲ ಅದಾಗಬಹುದು. ಏನೂ ಇಲ್ಲದೆ ಅಂತ ಒಂದು ಶಾಲೆಯಲ್ಲಿ ಬಂದು ನಾವೆಲ್ಲ ಡಾಕ್ಟರ್ಸ್ ಆಗಿ ಅಂತ ಹೇಳಿದ್ರೆ, ನಿಮಗೆ ಏನು ಆಗ್ಬೇಕು ಅಂತಿರುತ್ತಲ್ಲ ಅದು ಖಂಡಿತ ನೀವು ಆಗ್ಬಹುದು. ಒಂದೇ 1 ನಿಮಿಷ ನಾನು ಹೇಳಿದೆ, ಒಂದೆರಡು ಅಂತೇಳಿ ಇಂಗ್ಲಿಷಲ್ಲಿ ಹೇಳ್ತೀನಿ ಮಗ್ಗಿ. ನಾನು 2, 3 ಹೇಳ್ತೀನಿ, ನೀವು ಅದನ್ನ ಫಾಲೋ ಮಾಡ್ಬೇಕು. ನಾನು ನಿಲ್ಲಿಸ್ತೀನಿ. ನೀವು ಇಬ್ಬರು ಬರ್ತೀರಾ ಇಲ್ಲಿ ರೆಪ್ರೆಸೆಂಟೇಟಿವ್ಸ್, ಅಥವಾ ಅಲ್ಲಿಂದಲೇ ಹೇಳ್ತೀರಾ? ಇಲ್ಲಿಂದ ಹೇಳ್ತೀರಾ? ಓಕೆ. 1 = 5 ನಾ ಹೇಳ್ತೀನಿ. ಓಕೆ, 2 ಹೇಳಿ ನಿಲ್ಲಿಸ್ಬಿಡ್ತೀನಿ. 5 1 5, 5 2 20 ಹತ್ರ ಇದೆ ಅಲ್ಲ, 5 2 10 ಹತ್ರ. 1 = 5, 2 = 10, 3 = 15, 4 = 20, 5 = 6 = 7 = ಓಕೆ. ಐ ಕಮ್ ಬ್ಯಾಕ್. ನಾನು ನಿಮ್ಮನ್ನು ಪರೀಕ್ಷೆ ಮಾಡ್ತೀನಿ ಅಂತಲ್ಲ. I said 1 = 5, 2 = 10, 3 = 15. ನೀವು ಅದನ್ನ ಕಂಟಿನ್ಯೂ ಮಾಡಿ. 4 = 20, 5 = ಓಕೆ. ಎಷ್ಟು ಜನ ಒಪ್ಕೊಳ್ತೀರಾ 5 = 25 ಅಂತ? ಎಷ್ಟು ಜನ ಒಪ್ಕೊಳ್ತೀರಾ ಹೇಳಿ? ಹೂ ಇಸ್ ದ ಬ್ರೈಟೆಸ್ಟ್ ಸ್ಟೂಡೆಂಟ್ ಹಿಯರ್? ಕ್ಲಾಸಲ್ಲಿ 100ಕ್ಕೆ 100 ಮ್ಯಾಥ್ಸ್ ಅಲ್ಲಿ ತಗೊಳ್ಳೋದು ಯಾರು? ಆಕಾಶ್. ಎಲ್ಲರಿಗೂ ಕೆಪಾಸಿಟಿ ಇದೆ, ಬರೀ ಆಕಾಶ ಬೇಡಿ. ನಿಮ್ಗೂ ಅದೇ ಬ್ರೈನ್ ಕೊಟ್ಟಿರೋದು ದೇವರು. ದೇರ್ ಇಸ್ ನೋ ಡಿಫರೆನ್ಸ್. ಎಲ್ಲರಿಗೂ ಅದೇ ಮೆಥಡ್ ಕೊಟ್ಟಿದ್ದಾನೆ. ಹೌ ಮಚ್ ಯು ಯೂಸ್, ಮೇಕ್ ಯೂಸ್ ಆಫ್ ಇಟ್ ಇಸ್ ಇಂಪಾರ್ಟೆಂಟ್. ಸ್ಟಾಪ್ ಇಟ್ ನೌ. ನೀವೇ ನಿಮ್ ತಲೆಗೆ ಸ್ವಲ್ಪ ಕಸರತ್ ಕೊಡ್ರಿ. ಐ ಸೆಡ್ 1 = 5, 2 = 10, 3 = 15, 4 = 20, 5 = how can 5 = 5? 5 = 5. 25. How did I start? ನಾನು ಹೇಗೆ ಶುರು ಮಾಡಿದೆ? 1 = 5, 2 = 10, 3 = 15, 4 = 20, 5 = sit. on 5 = 1 ಅಂತ ಹೇಳ್ತಾನೆ, ಕರೆಕ್ಟಾ? You all agree with him? ನಾನು ಏನಿದೆ ಫಸ್ಟ್ 1 = 5. when I say 1 = 5, 5 = 1 ಅಲ್ವಾ? ಮ್ಯಾಥ್ಸ್ ಟೀಚರ್ ಇರ್ತಾರೆ ಇಲ್ಲಿ. ಕರೆಕ್ಟ್ ತಾನೆ? ನೋಡಿದ್ರ ಎಲ್ಲಿಗೆ ಹೋದ್ರಿ ನೀವು? Okay, see, this is only to bring you back again.
ಮೆದುಳಿಗೆ ಶಾಂತತೆಗೋಸ್ಕರ ಒಂದು ಧ್ಯಾನ ಮಾಡಿ ಅಂದ್ರೆ ನಿಮ್ ಮಿದುಳಿನ ಶಕ್ತಿ ಎಷ್ಟಿದೆ ನೋಡೋಕೆ. ಎಷ್ಟು ಚೆನ್ನಾಗಿದೆ ಶಕ್ತಿ, ಗೊತ್ತಾಯ್ತಲ್ವಾ ನಿಮಗೆ? ಹೌದಪ್ಪ, 1=5 ಅಂದ್ರೆ 5 ಬಂದಾಗ ನೀವು ನಿಲ್ಸಿ ಹೇಳ್ಬೇಕಂದ್ರೆ 5=1 ಅಂತ. ಮಕ್ಕಿ ವಿ ಕಂಟಿನ್ಯೂ. ನೋ, ಎಲ್ಲದರಲ್ಲೂ ನೀವೇನು ಕಲಿತೀರ, ಏನ್ ಮಾಡ್ತೀರಲ್ಲ, ರೀಸನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಕಲಿತಾ ಹೋಗ್ಬೇಕು, ಚೆನ್ನಾಗಿ ಖುಷಿಯಾಗಿ ಇಷ್ಟಪಟ್ಟು ಪಾಠಗಳನ್ನ, ಪಠ್ಯಕ್ರಮಗಳನ್ನ ಕಲಿತಾ ಹೋಗೋದು ನಿಮ್ಮ ಜವಾಬ್ದಾರಿ. ಸರ್ ಹೇಳಿದ್ರು ವಿದ್ಯಾರ್ಥಿ ಅಂದ್ರೆ ಏನು ಅಂತ. ವೆಲ್, ಯು ಆರ್ ಆಲ್ ಸ್ಟೂಡೆಂಟ್ಸ್. ಸೊ ನಿಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಏನು ಮಾಡ್ಬೇಕು, ನೀವು ವಿದ್ಯೆಯನ್ನ ಕಲಿತಾ ಹೋಗ್ಬೇಕು. ಸೊ ಬರೀ ಪಾಠ ಪಠ್ಯಕ್ರಮದಲ್ಲಿ ಇರೋದಲ್ಲ, ನಿಮಗೆ ಮತ್ತೆ ಏನೇನೆಲ್ಲ ಕಲಿಸ್ತಾರಲ್ಲ ಅದನ್ನೆಲ್ಲ ಕಲಿತಾ ಹೋಗಿ. ನಿಮ್ಮಲ್ಲಿ ಒಂದು ಹವ್ಯಾಸ ಇದೆ ಅಂತ ಹೇಳಿದ್ರೆ ಅದನ್ನ ನೀವು ಮುಂದುವರಿಸ್ಕೊಂಡು ಹೋಗ್ರಿ. ಆಮೇಲೆ ಅನ್ಸುತ್ತೆ, ನನ್ನಷ್ಟು ವಯಸ್ಸಾದಾಗ ಹೌದಪ್ಪ ನಾನು ಹಾಡು ಕಲಿತಾ ಇದ್ದೆ, ಬಿಟ್ಬಿಟ್ಟೆ. ಯಾಕೆ ಅಂದ್ರೆ ಇಂಜಿನಿಯರಿಂಗ್ ಸೇರ್ಕೊಂಡ್ಬಿಟ್ಟೆ, ಮೆಡಿಸಿನ್ ಸೇರ್ಕೊಂಡ್ಬಿಟ್ಟೆ, ಟೈಮ್ ಇಲ್ಲ ಅಂತ. ಖಂಡಿತ ಬೇಕಾದಷ್ಟು ಸಮಯ ಇದೆ. ಬಿಸಿ ಮ್ಯಾನ್ ಆಲ್ವೇಸ್ ಹ್ಯಾಸ್ ಟೈಮ್ ಅಂತ. ಸರ್ ಬೆಳಗ್ಗಿಂದ ಸಾಯಂಕಾಲ ತನಕ ಅಲ್ಲಿ ಪ್ರಾಚಾರ್ಯರ ಕೆಲಸ ಮಾಡ್ತಾರೆ. ಸಾಯಂಕಾಲ ಆದ ತಕ್ಷಣ ಇಲ್ಲಿ ಬರ್ತಾರೆ, ಮತ್ತೆ ರಾತ್ರಿ ಮನೆಗೆ ಹೋಗ್ತಾರೆ. ಅವ್ರಿಗೆ ಸಮಯ ಇದೆಯಾ? ಇದೆ ಅಲ್ವಾ? ಅಷ್ಟು ಬಿಸಿ ಹೇಳ್ಬೋದಲ್ಲ, ಬೆಳಗ್ಗಿಂದ ನಾನು ಸಾಯಂಕಾಲ ತನಕ ಕೆಲಸ ಮಾಡ್ತೀನಪ್ಪ, ಐ ಡೋಂಟ್ ಹ್ಯಾವ್ ಟೈಮ್ ಅಂತ ಇಲ್ಲಿ ಬರೋದೇ ಬಿಟ್ಬಿಡ್ಬೋದ. ಯಾವಾಗ ನಾವು ಸಮಯ ಇದೆ ಅಂತ ತಿಳ್ಕೊತೀವಿ, ತುಂಬಾ ಬಿಸಿ ಇರ್ತೀವಲ್ಲ, ನಮಗೆ ಸಮಯ ಸಾಕಷ್ಟು ಇದೆ. ಬಿಕಾಸ್ ಭಗವಂತ ಎಲ್ಲರಿಗೂ 24 ಗಂಟೆ ಸಮಯ ಕೊಟ್ಟಿದ್ದಾನಲ್ವಾ. ಗಾಡ್ ಇಸ್ ಸೋ ಗ್ರೇಟ್. ಎಲ್ಲ ನೀವು ಯಾರೇ ಆಗೋ ಏನೇ ಆಗೋ ನಿಮಗೆಲ್ಲರಿಗೂ ಇರೋದು ದಿನದಲ್ಲಿ 24 ಗಂಟೆ ಅಂತ. ಸೊ ಹೌ ವಿ ಮೇಕ್ ಯೂಸ್ ಆಫ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವೆಲ್ಲ ಈ ಒಂದು ಅತ್ಯುತ್ತಮವಾದ ಶಾಲೆಯನ್ನ ಸೇರ್ಕೊಂಡಿದ್ದೀರಾ. ದಿನನಿತ್ಯ ನೀವು ಏನು ಮಾಡಬೇಕು, ನಿಮ್ಮ ಒಂದು ದಿನಚರಿ ಇರುತ್ತೆ. ಸ್ವಲ್ಪ ಇಲ್ಲಿ ಮನೆಗಿಂತ ಹೇಳಿದ ಮಾತು ಕೇಳಲಿಕ್ಕೆ ಸ್ವಲ್ಪ ಭಯ ಇರುತ್ತೆ. ಆ ಒಂದು ಶಿಸ್ತನ್ನ ನೀವು ಅಳವಡಿಸ್ಕೊಳ್ತೀರಾ ಅಲ್ವಾ? ಸೊ ಖುಷಿಯಾಗಿ ಟೀಚರ್ಸ್, ನಾವ್ ಹೇಳ್ತೀವಿ ತಂದೆ ತಾಯಿ ನಿಮ್ಮ ಕಣ್ಮುಂದೆ ಕಾಣುವಂತಹ ದೇವರು, ನಂತರ ಗುರುಗಳಲ್ವಾ, ಟೀಚರ್ಸ್ ನ ನೋಡ್ತೀರ. ಯಾವತ್ತೂ ನೀವು ಹೌ ಯು ಶುಡ್ ಬಿ ಅಂದ್ರೆ ಒಬ್ಬರನ್ನ ಇನ್ನೊಬ್ರು ಗೇಲಿ ಮಾಡ್ಕೊಂಡು ನೋಡೋದು, ಅವನ್ನ ನೋಡಿ ನಗೋದು ಅಲ್ಲ. ಐ ಟೆಲ್ ಯು, ಈಚ್ ಒನ್ ಆಫ್ ಯು ಇಸ್ ಅ ಟೀಚರ್. ನಂಬ್ತೀರಾ? ಬರೀ ಅಲ್ಲಿರೋರೇ ಟೀಚರ್ಸ್? ನೋ, ಪ್ರತಿಯೊಬ್ಬರು ಯು ಆರ್ ಅ ಟೀಚರ್ ಅನ್ಕೊಳ್ಬೇಕು. ನಾನು ಟೀಚರ್, ಹೌದು ಅಂದ್ರೆ ನಿಮ್ಮನ್ನ ನೋಡಿ ಇನ್ನೊಬ್ರು ಕಲಿತಾರೆ. ನೀವೇನು ಮಾಡ್ತಿರಲ್ಲ ಅದನ್ನ ನೋಡಿ ಕಲಿಯೋರಿರ್ತಾರೆ. ನಿಮಗೆ ಬಹಳಷ್ಟು ಗೊತ್ತು. ಪ್ರಾಬಬಲಿ ಇಲ್ಲಿ ನಾವು ಕೂತಿದ್ದೀವಲ್ಲ, ನಾವು ಕೂತಿರೋ ಅವರಿಗೆ ಗೊತ್ತಿಲ್ಲದೆ ಇರುವಂತಹದ್ದು ನಿಮಗೆ ಗೊತ್ತಿದೆ. ಸೊ ನಿಮ್ಮಿಂದ ಸಹ ನಮಗೆ ಕಲಿಕೆ ಆಗುತ್ತೆ. ಸೊ ಕಲಿಕೆ ಎನ್ನುವುದು ನಿರಂತರವಾಗಿ ನಡೀತಾ ಇರುವಂತಹ ಒಂದು ಕ್ರಮ. ಪ್ರತಿಯೊಬ್ರು ದಿನನಿತ್ಯ ಕಲಿತಾ ಹೋಗ್ತಾರೆ. ಸೊ ಯಾರು 100ಕ್ಕೆ 100 ಭಾಗ ಎಲ್ಲ ಕಲಿತಿದ್ದೀನಿ ಅನ್ನೋರು ಇಲ್ಲವೇ ಇಲ್ಲ. ಈ ಕಲಿಕೆ ಅನ್ನೋದು 75% ಬಂದ್ರು ಇನ್ನ 25ಕ್ಕೆ ಕಲಿತಾ ಹೋಗ್ತೀವಿ. ಎಲ್ಲಿ ತನಕ? ಸಾಯೋವರೆಗೂ ಕಲಿತಾ ಹೋಗ್ತೀವಿ. ಸೊ ದಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಕಲಿಯೋದು ಎಷ್ಟೊಂದು ಇದೆ ಇದು ಒಂದು ಸಾಗರ. ಸೊ ವಿದ್ಯಾ ದದಾತಿ ವಿನಯಂ ಅಂತ ನೀವು ವಿದ್ಯೆಯನ್ನ ಕಲಿತಿರ್ತೀರಾ ಅನ್ನಕ್ಕೆ ಲಕ್ಷಣ ವಿನಯ ಸಂಪನ್ನರಾಗಿರ್ಬೇಕು. ಇಲ್ದಿದ್ರೆ ಏನು ಉಪಯೋಗ ಇಲ್ಲ. ನಾನು ಇವರ ನಿಮ್ಮ ಶಾಲೆಯ ಧ್ಯೇಯೋದ್ದೇಶಗಳನ್ನ ನೋಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಕಷ್ಟಪಟ್ಟು ಓದುವುದು, ಮತ್ತೆ ಕಷ್ಟಪಟ್ಟು ತಿನ್ನಿಸುವುದು, ನಂತರ ದೇಶ ಪ್ರೇಮವನ್ನ ಬೆಳೆಸ್ಕೊಳ್ಳೋದು ಎಲ್ಲ ಎಷ್ಟು ಚೆನ್ನಾಗಿದೆ. ವೆರಿ ಇಂಪಾರ್ಟೆಂಟ್. ಹೌದಪ್ಪ, ಈ ಭೂಮಿಯಲ್ಲಿ ನಾನು ಬೆಳೆದಿದ್ದೇನೆ, ಈ ಮಣ್ಣಿನ ಋಣ ನನಗಿದೆ, ಹೌದು ಅಂತ ನನ್ನ ದೇಶನ ನಾನು ಪ್ರೀತಿಸಬೇಕು. ದಟ್ಸ್ ಇಂಪಾರ್ಟೆಂಟ್. ವಾಟ್ ಕ್ಯಾನ್ ಐ ಡೂ? ಈ ಪರಿಸರದಲ್ಲಿ ಇದ್ದೀರಲ್ವಾ ನೀವು, ಎಷ್ಟು ಚೆನ್ನಾಗಿ ಒಳ್ಳೆ ಆಕ್ಸಿಜನ್. ಐ ಡೋಂಟ್ ಥಿಂಕ್ ನಿಮ್ಗೆ ಯಾರಿಗೂ ಒಂದು ಈ ಶ್ವಾಸಕೋಶದ ಸಂಬಂಧ ಕಾಯಿಲೆಗಳು, ಎಸ್ಪೆಷಲಿ ಅಲರ್ಜಿಕ್ ಬ್ರೋಂಕೈಟಿಸ್ ಅಂತ ಹೇಳ್ತೀವಿ, ಯಾವ್ದು ಧೂಳಿನಿಂದ ಹೊರಹೊಮ್ಮುತ್ತಲ್ಲ, ಅದು ನಿಮ್ಗೆ ಯಾರಿಗೂ ಬರಲೇಬಾರ್ದು. ಅಷ್ಟು ಒಂದು ಸ್ವಚ್ಛವಾದ ಹಸಿರು ವಾತಾವರಣ ಪರಿಸರದಲ್ಲಿದ್ದೀರಾ. ಪರಿಸರ ಎಷ್ಟೊಂದು ಕೊಟ್ಟಿದೆ ಅಲ್ವಾ? ಈಗ ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ನಾನು ಇದ್ದೆ ಅಂತ ಹೇಳಿದ್ರು ಸಹ ಈ ಒಂದು ಬಿಸಿಲಿನ ಕಿರಣಗಳು ನಮ್ಮ ಚರ್ಮದ ಮೇಲೆ ಬಿದ್ದಾಗ ಚರ್ಮದಿಂದ ಏನಾಗುತ್ತೆ? ವಿಟಮಿನ್ ಡಿ ಉತ್ಪತ್ತಿ ಆಗುತ್ತೆ. ನಾವು ಹೋಗೋದೇ ಇಲ್ಲಲ್ಲ ಬಿಸಿಲಿಗೆ.
ಯಾಕೆಂದ್ರೆ ಗೊತ್ತು ನಮಗೀಗ ತುಂಬಾ ಅಲ್ಟ್ರಾ ವೈಲೆಟ್ ರೇಸ್ ಇದೆ, ನಮ್ಮ ಶರೀರನ ಹಾಳು ಮಾಡುತ್ತೆ, ಎಲ್ಲಿ ಚರ್ಮದಿಂದ ಶುರು ಆಗುತ್ತೆ, ಎಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ. ಯಾರಾದ್ರೂ ಬಿಸಿಲಲ್ಲಿ ಆಟ ಆಡ್ತೀವಾ? ಇಲ್ಲ. ಅದು ನಿಮಗೆ ಅವಕಾಶ ಇದೆ ಅಲ್ವಾ? ಬಿಸಿಲನ್ನ ನೋಡಬಹುದು ನೀವು. ಎಷ್ಟೊಂದು ಶಾಲೆಗಳಲ್ಲಿ ನೋಡ್ತೀನಿ, ಏನಿಲ್ಲ ಅವ್ರಿಗೆ ಓಪನ್ ಗ್ರೌಂಡ್ ಸಹ ಇಲ್ಲ ಆಟ ಆಡ್ಲಿಕ್ಕೆ. ಶಾಲೆಯಲ್ಲಿ ಮಕ್ಕಳೆಲ್ಲ ಕ್ಲಾಸ್ ರೂಮಿಗೆ ಸೀಮಿತ. ಆಮೇಲೆ ಓಡ್ ಹೋಗ್ಬೇಕು. ಬೆಳಗ್ಗೆ 8 ಗಂಟೆ 9 ಗಂಟೆಗೆ ಶಾಲೆ ಒಳಗೆ ಕ್ಲಾಸ್ ರೂಮ್ ಒಳಗೆ ಬಂದಿರ್ತಾರೆ. 5 ಗಂಟೆಗೆ ಕ್ಲಾಸ್ ಮುಗಿಸ್ಕೊಂಡು ಬಸ್ ಆದ್ರೂ ಹಿಡ್ಕೊಳ್ಬೇಕು, ಅಂದ್ರೆ ಶಾಲೆ ಬಸ್ ಆದ್ರೂ ಹತ್ಬೇಕು, ಓಡ್ತಾ ಇರ್ಬೇಕು. ಮನೆಗೆ ಹೋಗೋಷ್ಟ್ರೊಳಗೆ 6:30 ಆಗ್ಬಿಟ್ಟಿರುತ್ತೆ. ನಿಜವಾಗ್ಲೂ ನಿಂತ್ಕೊಂಡು ಆಟ ಆಡ್ತಾರೋ ಇಲ್ವೋ ಇಲ್ಲ. ಚೆನ್ನಾಗಿ ನಿಮಗೆ PT ಸಮಯ ಪೀರಿಯಡ್ ಇರುತ್ತಲ್ವಾ, ಬಿಟ್ಟಾಗ ಚೆನ್ನಾಗಿ ಆಟ ಆಡ್ಬೇಕು. ದೈಹಿಕವಾದ ಒಂದು ವ್ಯಾಯಾಮ ಅಂತೀವಲ್ಲ, ತುಂಬಾ ಮುಖ್ಯ ನಿಮ್ಮ ಬೆಳವಣಿಗೆಗೆ. ದೈಹಿಕ ವ್ಯಾಯಾಮ ಇದ್ರೆ ಮತ್ತೆ ಆಟ ಆಡಿದ್ರೆ, ಆಟ ಆಡುವಾಗ ನಿಮ್ಮ ನಿಗಾ ಎಲ್ಲಿರುತ್ತೆ? ಆಟದ ಮೇಲಲ್ವಾ? ಫುಟ್ಬಾಲ್ ಆಡ್ತಾ ಇರ್ತೀರಾ ಅಂತಿದ್ರಿ, ನಿಮ್ಮ ನಿಗಾ ಎಲ್ಲಿರುತ್ತೆ? ಫುಟ್ಬಾಲ್ ಮೇಲೆ. ಕ್ರಿಕೆಟ್ ಆಡ್ತಾ ಇದ್ರಿ, ನಿಗಾ ಎಲ್ಲಿರುತ್ತೆ? ಬ್ಯಾಟಿಂಗ್ ಇದ್ರು ಬಾಲ್, ಬೌಲಿಂಗ್ ಇದ್ರು ಬಾಲ್ ಮೇಲೆ ಇರುತ್ತಲ್ವಾ? ಪಾಠ ಓದುವಾಗ ನಿಗಾ ಎಲ್ಲಿರುತ್ತೆ? ಇರುತ್ತಾ? ಪುಸ್ತಕದಲ್ಲಿ ಇರುತ್ತಾ? ಇರಲ್ಲ. ಯಾಕೆ ಯಾಕಿರಲ್ಲ? ಆಟನ ಹೇಗೆ ಆಡ್ತೀರಾ? ಖುಷಿಯಾಗಿ ಇಷ್ಟಪಟ್ಕೊಂಡು ಆಡ್ತೀರಾ ಅಲ್ವಾ? ನಿಮ್ಮದೇ ತಾನೆ, ನಿಮ್ದೇ ಮಿದುಳು, ನಿಮ್ದೇ ಮನಸ್ಸು, ನಿಮ್ದೇ ದೇಹ, ಎಲ್ಲ ನಿಮ್ದೇ. ಅದಕ್ಕೆ ಶಕ್ತಿ ಇದೆ. ಕಾನ್ಸಂಟ್ರೇಟ್, ಏಕಾಗ್ರತೆಗೆ ಶಕ್ತಿ ಇದೆ ಮನಸ್ಸಿಗೆ. ಆಟ ಆಡುವಾಗ ಸೋ ಇಂಟ್ರೆಸ್ಟ್, ಇವನ್ನ ಸೋಲಿಸಲೇಬೇಕು, ಒಂದ್ ಸಿಕ್ಸರ್ ಹೊಡಿಲೇಬೇಕು, ಈ ಬಾಲ್ ಬಂದ್ರೆ ಅಂದ್ರೆ ಏನ್ ಕಾನ್ಸಂಟ್ರೇಟ್ ಮಾಡ್ತಾರೆ, ಹೆಂಗಾದ್ರೂ ಹಾಕ್ಲಿ ಅಂತ ಹೇಳ್ಬಿಟ್ಟು. ಅದೇ ತರ ನೀವು ಪಾಠಕ್ರಮದಲ್ಲಿ ಪಾಠ ಓದುವಾಗ ಅಷ್ಟೇ ಖುಷಿ ಇರ್ಬೇಕು, ಅಷ್ಟೇ ಇಂಟ್ರೆಸ್ಟ್ ಇರ್ಬೇಕು. ನಿಮ್ಗೆ ಕೆಪಾಸಿಟಿ ಇದೆ. ನೀವ್ ಅನ್ಕೋತೀರಾ, ಅಯ್ಯೋ ಓದಿದ್ರೆ ನಂಗೆ ನೆನಪೇ ಇಲ್ಲ, ಇದು ಏನಿಲ್ಲ. ಅಲ್ಲಿ ನಿಮ್ಮ ಸಂಪೂರ್ಣವಾದ ಒಂದು ಸರ್ವಸ್ವವನ್ನ ಆ ಓದಿಗೆ ಹಾಕೋದಿಲ್ಲ. ಆಟಕ್ಕೆ ಹೇಗೆ ಹಾಕ್ತಿರಲ್ಲ, ಅದಕ್ಕೆ ಚೆನ್ನಾಗಿ ಆಟ ಆಡಿ ಅನ್ನೋದು. ಆಟ ಆಡ್ತಾ ಇದ್ರೆ ನಿಮಗೆ ಏಕಾಗ್ರತೆ ಬರುತ್ತೆ, ಕಾನ್ಸಂಟ್ರೇಷನ್ ಎಬಿಲಿಟಿ ಬರುತ್ತೆ. ಎಷ್ಟು ಇಷ್ಟವಾಗಿ ನೀವು ಆಟ ಆಡ್ತಿರಲ್ಲ, ಅಷ್ಟೇ ಇಷ್ಟವಾಗಿ ಪಾಠನ ಕಲಿಬೇಕು. ಯಾಕೆ ಕಲಿಬೇಕು ಪಾಠ? ಅಪ್ಪ ಅಮ್ಮ ಸ್ಕೂಲಿಗೆ ಸೇರಿಸ್ಬಿಟ್ಟಿದ್ದಾರೆ, ಅದಕ್ಕ ಯಾಕೆ ಕಲಿಬೇಕು ಪಾಠ? ವಿದ್ಯಾಭ್ಯಾಸ ಯಾಕೆ ಬೇಕು? ಯಾಕೆ ಬೇಕು? ಬೇಡ ಅಲ್ಲ? ಮತ್ತೆ ಯಾಕೆ ಸ್ಕೂಲಿಗೆ ಬಂದಿದ್ದೀರಲ್ಲ? ಸ್ಕೂಲಿಗೆ ಯಾಕೆ ಬಂದಿದ್ದೀರಾ? ಓದಕ್ಕೆ. ಕರೆಕ್ಟ್. ಯಾಕೆ ಓದ್ಬೇಕು? ಜೀವನ ಮಾಡಕ್ಕೆ. ಓದಿಲ್ದಿದ್ರೆ ಜೀವನ ಇಲ್ವಾ? ಇಲ್ಲ, ಇದೆ ಅಲ್ವಾ? ಆದ್ರೆ ಯಾಕೆ ಓದ್ಬೇಕು ಹೇಳಿ? ನಮ್ಮ ಅಪ್ಪ ಅಮ್ಮ ಕರ್ಕೊಂಡ್ ಹಾಕಿದಾರೆ, ಈಗ ಓದ್ಕೋಬೇಕು. ಇದೆಯಾ ಮನಸ್ಸಲ್ಲಿ ಯಾರಿಗಾದ್ರು ಆನ್ಸರ್ ಇರ್ಬೋದಲ್ವಾ? ಕಾರಣ ಹುಡುಕ್ತೀರಾ? ಇವತ್ತು ರಾತ್ರಿ 10 ನಿಮಿಷ ನಿಮ್ಮ ಕುತ್ಕೊಂಡು ಯೋಚನೆ ಮಾಡಿ, ಹೌದು ನಂಗೆ ಯಾಕೆ ಓದಬೇಕು ಅಂತ. ಎಲ್ಲ ಬರೆದು ಕೊಡ್ತೀರಾ ಒಂದು ಚೀಟಿಯಲ್ಲಿ, ನನ್ನ ಸರ್ ಹತ್ರ ಕಲೆಕ್ಟ್ ಮಾಡ್ತೀನಿ. ಒಂದು ಚೀಟಿಯಲ್ಲಿ ಯಾಕೆ ಓದ್ಬೇಕು ಅನ್ನೋದಕ್ಕೆ ಉತ್ತರ ಬರೆದು ಕೊಡ್ತೀರಾ? ನಿಮ್ ಹೆಸರು ಬರೀರಿ, ಹೆಸರು ಬರೀದೇ ಹೋದ್ರು ನಂಗೆ ಏನ್ ಚಿಂತೆ ಇಲ್ಲ. ನಿಮ್ಮ ಮನಸ್ಸಿನ ಭಾವನೆಗಳನ್ನ ಬರೆದು ಕೊಡ್ಬೇಕು ನನಗೆ. ಯಾಕೆ ಓದ್ಬೇಕು? ದಟ್ಸ್ ಅ ಕ್ವೆಶ್ಚನ್. ಸ್ಕೂಲಿಗೆ ಬಂದಿದ್ದು ಯಾಕೆ ಸೇರ್ಕೊಂಡಿದ್ರೆ ಓದಕ್ಕೆ ಅಂದ್ರಿ. ಬಟ್ ಐ ಆಮ್ ಆಸ್ಕಿಂಗ್ ಯು, ಯಾಕೆ ಓದಬೇಕು? ಓದೋದ್ರಿಂದ ಏನು ಸಿಗತ್ತೇನೋ ಬರ್ಕೊಡ್ತೀರಾ ನೀವೆಲ್ಲ? ಈ ಕಲಿಯೋದು ಅನ್ನೋದಿದೆಯಲ್ಲ, ಕಲಿತಾ ಹೋಗ್ಬೇಕು ನೀವು. ಶಾಲೆಯಲ್ಲಿ ಏನು ಯಾತಕ್ಕಾಗಿ ನಿಮ್ಮನ್ನ ತಂದೆ ತಾಯಿಯರು ಕಳಿಸಿದ್ದಾರೆ, ಆ ಒಂದು ಧ್ಯೇಯ ಇರುತ್ತೆ, ಒಂದು ಆಂಬಿಷನ್ ಇರುತ್ತೆ ನಿಮ್ಗೂ ಅಲ್ವಾ? ಅದನ್ನ ಪೂರೈಸ್ಕೊಳ್ಬೇಕು. ಯು ಆಲ್ ಶುಡ್ ಬಿ ಗುಡ್ ಸ್ಟೂಡೆಂಟ್ಸ್, ರೈಟ್? ಗುಡ್ ಸ್ಟೂಡೆಂಟ್ಸ್ ಸಾಕಾ? ಎನಿಥಿಂಗ್ ಎಲ್ಸ್? ನೋಡಿ, ವೆರಿ ಗುಡ್ ಸ್ಟೂಡೆಂಟ್ಸ್ ಅಂತಾರೆ. ಎನಿಥಿಂಗ್ ಎಲ್ಸ್? ಇಂಗ್ಲಿಷ್ ಕಲಿತಾ ಇದ್ದೀರಲ್ಲ, ವಾಟ್ ಇಸ್ ದ ಸೂಪರ್ಲೇಟಿವ್ ಫಾರ್ ಗುಡ್? ವೆರಿ ಗುಡ್. ಸೊ ಗುಡ್, ಬೆಟರ್, ಬೆಸ್ಟ್ ಅಂದ್ರೆ ಬೆಸ್ಟ್. ಐ ವಾಂಟ್ ಟು ಬಿ ದ ಬೆಸ್ಟ್ ಸ್ಟೂಡೆಂಟ್ ಅಂತ. ಲುಕ್ ಎಟ್ ಎವ್ರಿಥಿಂಗ್, ಹೌದು ಎಲ್ಲಾನು ಗಳಿಸ್ತೀನಿ ಆಗುತ್ತೆ ಅಂತ ನಿಮ್ಮ ಮನಸ್ಸಿನಲ್ಲಿ ಆ ಒಂದು ಇಚ್ಛಾಶಕ್ತಿ ಇದ್ದು ಮಾಡೇ ಮಾಡ್ತೀನಿ ಅಂತ ಹೇಳಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್. ಅದೆಲ್ಲಿ ಬರಬೇಕು? ನಿಮ್ಮಲ್ಲಿ ಒಂದು ಸ್ಟ್ರಾಂಗ್ ಆಗಿ ಮಾಡ್ತೀನಿ, ಮಾಡೇ ಮಾಡ್ತೀನಿ, ಮಾಡಿಯೇ ತೀರ್ತೀನಿ ಅನ್ನುವಂತಹ ಒಂದು ಛಲ ನಿಮ್ಮಲ್ಲಿ ಇರಬೇಕು. ನನ್ನ ಹತ್ರ ಇದ್ರೆ ಆಗುತ್ತಾ?
ನಿಮ್ ಟೀಚರ್ ಹತ್ರ ಇದ್ರೆ ಆಗುತ್ತಾ? ಎಲ್ಲ ಸ್ಟೂಡೆಂಟ್ಸ್ನು ನಾನು 100 out of 100 ಬರೋ ತರ ಪಾಠ ಮಾಡ್ತೀನಿ, ಎಲ್ಲ ಸ್ಟೂಡೆಂಟ್ಸ್ಗೂ ಅಷ್ಟೇ ಬರೋ ತರ ಮಾಡ್ತೀನಿ ಅಂತ ಟೀಚರ್ ಹತ್ರ ಛಲ ಇದ್ರೆ ನಿಮ್ಗೆಲ್ಲ ಹೇಳ್ಕೊಡ್ತಾರೆ. ಆದ್ರೆ ಒಂದು ನಾವ್ ಹೇಳ್ತೀವಿ, ಯು ಕ್ಯಾನ್ ಮೇಕ್ ಅ ಹಾರ್ಸ್, ಯು ಕ್ಯಾನ್ ಟೇಕ್ ಅ ಹಾರ್ಸ್ ಟು ವಾಟರ್ ಬಟ್ ನಾಟ್ ಮೇಕ್ ಇಟ್ ಡ್ರಿಂಕ್ ಅಂತ ಅಲ್ವಾ? ನೀರಿಗೆ ಕರ್ಕೊಂಡು ಹೋಗೋದು ಒಂದು ಕುದುರೆನ, ಅದ್ ನೀರ್ ಕುಡಿಬೇಕು ಅಂದ್ರೆ ಕುಡ್ಸಕ್ಕಾಗತ್ತ? ಆಗತ್ತೆ ಅನ್ಬೋದು. ತನಗ್ ತಾನೇ ಕುಡಿಬೇಕು. ಇಲ್ಲ ಒಂದು ಕೊಟ್ಟೆಯಿಂದ ಹಾಕಬಹುದು ನೀವು ನೀರ್ ಹಾಕಿದ್ರು ಸಹ ಅದು ಕುಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದು ನುಂಗಬೇಕು ತಾನೆ, ಅದ್ ನುಂಗಿದ್ರೆ ಮಾತ್ರ ನೀರು. ಸೊ ನಿಮ್ಮಿಂದಷ್ಟೇ ಸಾಧ್ಯ ಇದೆ. ನಾವೆಷ್ಟೇ ಶ್ರಮ ಪಟ್ಟು ಎಲ್ಲ ನಿಮಗೆ ಸಹಾಯ ಮಾಡಿದ್ರು ಸಹ ಅದು ನಿಮ್ಮ ಒಳಗಿಂದ ಬರಬೇಕು. ಆ ಛಲ ಅನ್ನೋದು, ಮೋಟಿವೇಶನ್ ಅನ್ನೋದು, ಹೌದು ನಾ ಮಾಡಬಲ್ಲೆ ಅಂತ ಆ ಶಕ್ತಿ ನಿಮ್ ಎಲ್ಲರ ಹತ್ರ ಇದೆ. ಎಂತೂ ಹೇಡಿಗಳಾಗ್ಬೇಡ್ರಿ, ನನ್ನ ಕೈಲಿ ಆಗೋದಿಲ್ಲ ಅನ್ನೋದನ್ನ ಮಾತ್ರ ನೀವು ಇಟ್ಕೊಳ್ಬೇಡ್ರಿ. ಯಾವಾಗ್ಲೂ ಸಕಾರಾತ್ಮಕವಾಗಿರಿ, ಬಿ ಪಾಸಿಟಿವ್. ನನ್ನ ಕೈಲಿ ಸಾಧ್ಯ ಇದೆ ಅಂತ ಹೇಳಿ. ಅದಕ್ಕೆ ನಾವು ಹೇಳೋದು ಇಂಪಾಸಿಬಲ್ ಅಂತೀವಲ್ವಾ? ಇಂಪಾಸಿಬಲ್ ಸ್ಪೆಲ್ಲಿಂಗ್ ಏನು? IMPOSIBLE. ಓಕೆ, ಸೊ ಐ ಆದ್ಮೇಲೆ ಸ್ವಲ್ಪ ಜಾಗ ಬಿಡ್ರಿ, ಎಂ ಆದ್ಮೇಲೆ ಸ್ವಲ್ಪ ಜಾಗ ಬಿಡ್ರಿ. ವಾಟ್ ಡಸ್ ಇಟ್ ಸೇ? ವೆರಿ ಗುಡ್. ಇಂಪಾಸಿಬಲ್. ಸಿ ದಟ್ ವರ್ಡ್ ಇಟ್ಸೆಲ್ಫ್ ಟೆಲ್ಸ್ ಯು. ಆ ಒಂದು ಪದ ಹೇಳುತ್ತೆ ಇಂಪಾಸಿಬಲ್ ಅಂದ್ರೆ ಅದನ್ನ ಬಿಡಿಸಿ ಹೇಳಿದಾಗ ನೀವು ಐ ಆಮ್ ಪಾಸಿಬಲ್ ಅಂತ ಹೇಳುತ್ತಲ್ವಾ? ಸೊ ಎಲ್ಲ ನಿಮ್ಮಿಂದ ಸಾಧ್ಯವಿದೆ. ಆದ್ರೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಫೇಲ್ಯೂರ್ಸ್, ಸಕ್ಸಸ್ ಎಲ್ಲ ಬರ್ತಾ ಇರುತ್ತಲ್ವಾ? ನೀವು ಕೇಳಿದೆಲ್ಲ ಒಂದೊಂದ್ಸತಿ ಸಿಗೋದಿಲ್ಲ, ಫೇಲ್ಯೂರ್ಸ್ ಆಗುತ್ತೆ. ಆದ್ರೆ ಛಲ ಬಿಡದ ಏನಾದ್ರು ಕೇಳಿದ್ರ ಕತೆ? ವಿಕ್ರಮ್ ಅವ್ರು ಬೇತಾಳು ಅಂತ ಗೊತ್ತಾ? ಕತೆಗಳೇ ಹೇಳೋದಿಲ್ಲ ಅಲ್ವಾ? ಸೊ ನಿಮ್ಗೆ ಯಾರು ಕತೆ ಹೇಳದೆ ಹೋದ್ರು ನೀವು ಕುತ್ಕೊಂಡು ಕತೆ ಪುಸ್ತಕ ಓದ್ಬೇಕು. ಓದಿದಿಂದ ಇನ್ನೊಬ್ರಿಗೆ ಕತೆ ಹೇಳ್ರಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಯಾವಾಗ ಏನಾದ್ರೂ ಓದ್ತಾರಲ್ಲ, ನಿಮ್ಮ ಮಿದುಳಿನ ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ. ಕತೆಗಳು ನೀವು ಯಾರಾದ್ರೂ ಎಡಗೈಯಲ್ಲಿ ಬರೆಯೋರು ಇದ್ದೀರಾ? ಇಲ್ಲಿ ಇದ್ದೀರಾ? ನಿಮ್ಗೆಲ್ಲರಿಗಿಂತ ಬುದ್ಧಿವಂತ ಆಗಿರ್ತಾನೆ ನೋಡಿ. ದಟ್ ಇಸ್ ದ ಕೆಪಾಸಿಟಿ. ಸಿ, ಬಲಗೈಯಲ್ಲಿ ನಾವೆಲ್ಲ ಯೂಶಲಿ ಬರೀತೀವಲ್ವಾ, ಓದ್ತೀವಿ ಅಥವಾ ಏನೋ ಕೆಲಸ ಮಾಡ್ತೀವಲ್ಲ, ನಾವೆಲ್ಲ ಬಲಗೈಯಲ್ಲಿ ಬರೆದು ಎಲ್ಲ ಮಾಡ್ತಾ ಇರ್ತೀವಲ್ಲ. ನಮ್ಮ ಎಡಭಾಗದ ಮಿದುಳು ತುಂಬಾ ಸ್ಟ್ರಾಂಗ್. ನಮಗೆ ಎಡಭಾಗದ ಮಿದುಳು ಹೇಗೆ ಕೆಲಸ ಮಾಡುತ್ತೆ, ಬಲಭಾಗದ್ದು ಅದೇ ಒಂದೇ ಸರಿಸಮಾನ ಕೆಲಸ ಮಾಡೋದಿಲ್ಲ. ಯಾಕೆಂದ್ರೆ ನಾವು ಇದನ್ನ ಕಲಿಸ್ಬಿಟ್ಟಿದೀವಿ. ಮಕ್ಕಳಿಗೆ ಸಣ್ಣವರಿಂದ ಹೇಳ್ತೀವಿ, ಆ ಮಗು ಏನಾದ್ರೂ ಎಡಗೈ ಕೊಡೋಕೋದೆ ಪಟ್ ಅಂತ ಹೊಡೆದು ಬಲಗೈ ಕೊಡು. ಇವಾಗ ಅದೇ ನೀವು ಟ್ರೈ ಮಾಡಿ ಸ್ವಲ್ಪ ದಿವಸ, ಒಂಚೂರು ಎಲ್ಲದಕ್ಕೂ ಕೆಲಸ ಮಾಡುವಾಗ, ಚಿಲ್ಕ ಹಾಕುವಾಗ ಎಡಗೈ ಹಾಕ್ರಿ, ಸ್ವಲ್ಪ ಇದನ್ನು ಬಳಸ್ತಾ ಬಂದ್ರಿ. ಅದಕ್ಕಿಂತ ಹೆಚ್ಚಾಗಿ ನೀವು ಸಕ್ರಿಯವಾಗಿ ಒಂದು ಸೃಜನಶೀಲತೆ ಇರುವಂತಹ ಕೆಲಸದಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಳಿ. ಅಥವಾ ಯಾವುದೇ ಒಂದು ಹವ್ಯಾಸ, ನೀವು ಹಾಡೋದಾಗ್ಲಿ, ರಂಗೋಲಿ ಹಾಕೋದಾಗ್ಲಿ, ಚಿತ್ರ ಬಿಡಿಸೋದಾಗ್ಲಿ, ಕಸೂತಿ ಎಲ್ಲ ಹೆಣ್ಮಕ್ಳು ಎಲ್ಲ ಇದ್ರೆ, ಬರೀ ಹೆಣ್ಮಕ್ಳಲ್ಲ, ರಂಗೋಲಿ ಹಾಕೋದು ಹುಡುಗರು ತುಂಬಾ ಚೆನ್ನಾಗಿ ಹಾಕ್ತಾರೆ. ನಾವು ಮೆಡಿಕಲ್ ಕಾಲೇಜಲ್ಲಿ ಇರುವಾಗ್ಲೇ ಅಂದ್ರೆ ನಮ್ ಪ್ರೈಸ್ ಬರ್ತಾ ಇರಲಿಲ್ಲ. ನನ್ನ ಜೊತೆ ಒಂದು ಹುಡುಗ ಇದ್ದ, ಅವನಿಗೆ ಯಾವಾಗಲೂ ಫಸ್ಟ್ ಪ್ರೈಸ್ ರಂಗೋಲಿನಲ್ಲಿ. ಆತರ ಕ್ರಿಯೇಟಿವಿಟಿ ಇಸ್ ಫಾರ್ ಎವ್ರಿಬಡಿ. ನೋಡಿದ್ರೆ ನಿಮ್ಮ ಬಲಭಾಗದ ಮಿದುಳು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಆವಾಗ ನಿಮಗೆ ಸಂಪೂರ್ಣ ವ್ಯಕ್ತಿತ್ವ, ನಾವು when both the brains work very well, ಅವಾಗ ನಮಗೆ ಬ್ಯಾಲೆನ್ಸಿಂಗ್ ಆಗುತ್ತೆ. ನೀವು ನೋಡ್ಕೊಳ್ಬಹುದು, ನಿಮ್ಮನ್ನೇ ನೀವು ನೋಡ್ಕೊಂಡು ಒಂಥರ ಖುಷಿ ಪಡ್ತೀರಾ, ಹೌದಲ್ವಾ? ನಮ್ಗೆ ಅಷ್ಟು ಕೆಪಾಸಿಟಿ ಇದೆ. ಅಂದ್ರೆ ಭಗವಂತ ಎಲ್ಲರಿಗೂ ಒಂದೇ ಮಿದುಳು ಕೊಟ್ಟಿದ್ದಾನೆ. ಓನ್ಲಿ 8% ಪ್ರಾಬ್ಲಿ ಜೀನಿಯಸ್ ಹುಟ್ಟಿದಾಗಿಂದ ಅವರು ಬಹಳ ಮೇಧಾವಿಗಳು ಅನ್ಬಹುದು. ಆದ್ರೆ ಇನ್ನೆಲ್ಲರಿಗೂ ಇದೆಲ್ಲ ಹೌ ವಿ ಮೇಕ್ ಯೂಸ್ ಆಫ್ ಇಟ್, ನಾವು ಹೇಗೆ ಆ ಮಿದುಳನ್ನ ಬಳಸೋದು ಅನ್ನೋದು ನಮ್ಮ ಕೈಯಲ್ಲಿದೆ. ನೀವು ಅದನ್ನ ಸರಿಯಾಗಿ ಬಳಸಿದ್ರೆ 70% ಮಾರ್ಕ್ಸ್ ಬಂದವನಿಗೆ ನೀವು ಬೇಸರ ಮಾಡ್ಕೊಳ್ಳೋದೇ ಬೇಡ. ಅಯ್ಯೋ 100% ಬರ್ಬೇಕು ನಂಗೆ ಅಂತ. ಸಿ ಯು ಆಲ್ರೆಡಿ ಅಚೀವ್ 70%. ಇನ್ನೆಷ್ಟು ಬೇಕು? ಇಟ್ಸ್ ಜಸ್ಟ್ 30%. ಸೊ ಲುಕ್ ಎಟ್ ಇಟ್. ನಿಮ್ಗೆ 60% ಬಂದಿದ್ರೆ ಅಯ್ಯೋ 100% ಅನ್ಬೇಡಿ. ಯು ಅಚೀವ್ 60%. ಇನ್ನು ಬೇಕಾದ್ರೆ the difference is only 40%. When you have taken 60%, you can definitely get that 40%. That is your capacity. So ನಿಮ್ಮಲ್ಲಿ ನಿಮಗೆ ಒಂದು
ನಂಬಿಕೆ, ಆತ್ಮವಿಶ್ವಾಸ, ಛಲ ನಿಮ್ಮಲ್ಲಿ ಇದ್ರೆ ಖಂಡಿತ ನೀವು ಅಚೀವ್ ಮಾಡ್ತೀರಾ. ಒಂದಿನ ಸಣ್ಣ ಯಾರ ಜೊತೆನೋ ಇದ್ರೆ ಅಯ್ಯೋ ಇವ್ರಿಗೇನೋ ಬರೋದಿಲ್ಲ, ಇವ್ರು ಹೀಗಿದ್ದಾರೆ, ನನ್ನ ಕೈಲಿ ಆಗಲ್ಲ ಅನ್ಕೊಳ್ಬೇಡ್ರಿ. ನಿಮ್ಮಲ್ಲೇ ಇರುವಂತಹ ಶಕ್ತಿನ ನೀವು ಗುರುತಿಸ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಆ ಶಕ್ತಿ ಇದೆ. ಯಾರು ನನ್ನ ಕೈಲಿ ಆಗಲ್ಲ ಅಂತ ಯಾವತ್ತೂ ಹೇಳ್ಬೇಡಿ, ಖಂಡಿತ ಸಾಧ್ಯ ಇದೆ ನಿಮಗೆ. ಮಿದುಳಂತೂ ಭಗವಂತ ಎಲ್ಲರಿಗೂ ಒಂದೇ ತರ ಕೊಟ್ಟಿದ್ದಾನೆ. ಅಂದ್ರೆ ಆರೋಗ್ಯಕರವಾದ ಒಂದು ಮಿದುಳು. ರೋಗಗಳ ಬಗ್ಗೆ ಹೇಳೋದಿಲ್ಲ ನಾನು, ಅದನ್ನ ಎಷ್ಟು ಉಪಯೋಗಿಸ್ಕೊಳ್ತೀರಾ. ನೀವು ಜಿಮ್ ಬಾಡಿ ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ತೀರಾ, ಜಿಮ್ಗೆ ಹೋಗ್ತೀರಾ. 6 ಪ್ಯಾಕ್ಸ್ ಬೇಕಲ್ಲ, 6 ಪ್ಯಾಕ್ಸ್ ಅಬ್ಡಮನ್. ಯಾರ ತರ ಆಗ್ಬೇಕು? ಯಾವ ಹೀರೋ ತರ ಆಗ್ಬೇಕು? ಸಲ್ಮಾನ್ ಖಾನ, ದುನಿಯಾ ವಿಜಯ್, ಪ್ರಭಾಕರ್ ನೋಡಿದ್ರ? ಅದ್ರಲ್ಲಿ ಮಾತ್ರ ನೀವು ಹಿಂಗ್ ನೋಡ್ತೀರಾ. ಅದೇ ಒಂದು ದೇಶದ ಸೇವೆಗೆ ನಿಂತಹ ವೀರನನ್ನ ನೋಡಿ ಯಾಕೆ ನಾವು ಹಾಗಾಗ್ಬಾರ್ದು ಅನ್ಕೊಳ್ತೀರಾ? ಭಗತ್ ಸಿಂಗ್. ಎಸ್. ಸೊ ನೀವು ಸ್ಟ್ರಾಂಗ್ ಆಗಿ ಹೋಗ್ತೀರಾ, ಎಕ್ಸರ್ಸೈಸ್ ಮಾಡ್ತೀರಾ, ಎಲ್ಲ ಮಾಡ್ತೀರಲ್ಲ. ಅದೇ ತರ ಮಿದುಳು ಚೆನ್ನಾಗ್ ಆಗ್ಬೇಕು ಅಂದ್ರೆ ಮಿದುಳಿಗೆ ಎಕ್ಸರ್ಸೈಸ್ ಇದೆಯಾ? ನಿಮ್ ಜಿಮ್ಮಲ್ಲಿ ಹೇಳ್ಕೊಡ್ತಾರೆ ಯಾವ್ದಾದ್ರು ಎಕ್ಸರ್ಸೈಸ್? ನಿಮ್ ಮಿದುಳು ಚೆನ್ನಾಗಾಗುತ್ತೆ ಅಂತ. ಸೊ ಆಸ್ ಎಕ್ಸರ್ಸೈಸ್ ಇಸ್ ಟು ದ ಬಾಡಿ, ರೀಡಿಂಗ್ ಇಸ್ ಟು ದ ಮೈಂಡ್ ಅಂತ. ಓದೋದಷ್ಟೇ ಅಲ್ಲ, ಮಿದುಳಿಗೆ ಕಸರತ್ತು ಅಂತ. ತುಂಬಾ ಚದುರಂಗ ಇರಬಹುದು. ಆಮೇಲೆ ಈ ಕೆಲವು ಬಹಳಷ್ಟು ಈ ಸುಡೋಕು ಎಲ್ಲ ಬರುತ್ತಲ್ಲ, ಇವೆಲ್ಲ ನಿಮ್ಗೆ ಮಿದುಳಿಗೆ ಕಸರತ್ತು. ನಾವಂತ ಹೇಳಿದ್ನಲ್ಲ 1 = 5, 2 = 10 ಅಂತ. ಇವೆಲ್ಲ ನಿಮ್ಮ ಮಿದುಳನ್ನ ದೇ ಹೋನ್ ಯುವರ್ ಬ್ರೈನ್. ಅಂದ್ರೆ ಚೆನ್ನಾಗಿ ನಿಮ್ಮ ಕತ್ರಿ ಚಾಕು ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಸಾಣೆ ಹಿಡಿಬೇಕಲ್ವಾ, ಆತರ ಮಿದುಳಿಗೆ ಅವಾಗ ಚೆನ್ನಾಗಿ ಸಾಣೆ ಹಿಡಿದು ಅದು ಕೆಲಸ ಮಾಡೋ ತರ ನೋಡ್ಕೊಳ್ಬೇಕು. ಆ ಮಿದುಳಿಗೆ ಶಕ್ತಿ ಇದೆ. ನಿಮ್ಮಲ್ಲಿ ಆ ಒಂದು ಉತ್ಸಾಹ ಇರಬೇಕು. ಸಣ್ಣ ಮಕ್ಕಳು ನೀವು, ಆ ಉತ್ಸಾಹದ ಚಿಲುಮೆಗಳು ನೀವು. ಖುಷಿಯಾಗಿ ಆ ಮುಖ ನೋಡಿದ್ರೆ ನಮ್ಗೆ ಖುಷಿ ಆಗ್ಬೇಕು. ಎಷ್ಟೊಂದು ಮಕ್ಕಳಿದ್ದೀರಾ, ಒಂದೊಂದೊಂದು ವಿಭಿನ್ನ ರೀತಿಯಲ್ಲಿದ್ದೀರಾ. ನಿಮ್ಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ನಿಮ್ಮದೇ ಆದ ಒಂದು ಶಕ್ತಿ ಇದೆ. ನಿಮ್ಮನ್ನ ನೀವು ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ಕೊಳ್ಬೇಡ್ರಿ. ಹೋಲಿಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಅವನು ಹಾಗಿದ್ದಾನೆ, ಅವ್ನು ಮಾಡ್ತಾ ಇದ್ದಾನೆ, ನಾನು ಮಾಡಬಲ್ಲೆ ಅಂತ ನೀವು ಹೋಲಿಕೆ ಮಾಡ್ಕೊಳ್ಬೇಕೆ ಹೊರತು ಅವ್ನು ಮಾಡ್ತಾನೆ ನಂಗೆ ಆಗಲ್ಲ ಅಂತ. ಪ್ಲೀಸ್ ಡೋಂಟ್ ಕಂಪೇರ್ ಯೋರ್ ಸೆಲ್ಫ್ ವಿತ್ ಎನಿಬಡಿ. ಯಾವತ್ತು ನೀವು ಮಾಡಿದ್ದಕ್ಕೆ ಭೇಷ್ ಶಬಾಷ್ ಅನ್ನೋರು ಬೇಕು. ಟೀಚರ್ಸ್ ಇದ್ದಾರೆ, ಇಫ್ ಯು ಡೂ ಗುಡ್ ಥಿಂಗ್ಸ್ ದೇ ಸೇ ಯಾ ಯು ಆರ್ ಡೂಯಿಂಗ್ ಸಮಥಿಂಗ್ ಗ್ರೇಟ್, ಗುಡ್ ಅಂತ. ಯಾರೇ ಹೇಳ್ದೆ ಹೋದ್ರು ನಮ್ಮ ಬೆನ್ನನ್ನು ನಾವು ತಡ್ಕೊಳ್ಬೇಕು ಅನ್ಸುತ್ತೆ. ನಮಗೆ ನಾವೇ ಒಂದು ಎಸ್ ಐ ಆಮ್ ಡೂಯಿಂಗ್ ಗುಡ್. ನೀವು ಕೆಟ್ಟ ಕೆಲಸ ಮಾಡಕ್ ಹೋದಾಗ ನಿಮ್ಮ 2 ಮನಸ್ಸು ನಿಮ್ ಬಯಲಿಗೆ ಬರುತ್ತಲ್ಲ. ಏನು ಮನಸ್ಸು ಅಂದ್ರೆ ಕನ್ನಡಿ ಅಂದ್ರಲ್ಲ, ಪಿಕ್ಚರಲ್ಲೆಲ್ಲ ತೋರಿಸ್ತಾರಲ್ಲ. ಒಂದ್ ಕೆಟ್ಟ ಕೆಲಸ ಮಾಡುವಾಗ ನೀವು ಮಾಡ್ಬೇಕು ಅಂತ ಹೋಗ್ತಾ ಇರ್ತೀರಾ, ಅಲ್ಲಿ ಇನ್ನೊಂದು ಮನಸ್ಸು ಹೇಳ್ತಾ ಇರುತ್ತೆ ಮಾಡಬಾರ್ದು ಅಲ್ವಾ. ಒಂದು ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ವಿ ಹ್ಯಾವ್ ವಾಟ್ ಇಸ್ ಗುಡ್ ಅಂತ ಹೇಳ್ತಾ ಇರುತ್ತೆ, ಇಲ್ಲ ಕೆಟ್ಟದನ್ನು ಮಾಡು ಅಂತ. ಸೊ ನಮಗೆ ನಾವೇ ಹೌದು ಅಂತ ಭೇಷ್ ಅಂತ ಹೇಳ್ಕೊಳ್ಳೋದು ಸಹ ಬೇಕು. ಬಟ್ ಸ್ಟಾರ್ಟ್ ಎನ್ಕರೇಜಿಂಗ್ ಯೋರ್ ಫ್ರೆಂಡ್ಸ್. ಓಕೆ, ನಿಮ್ಮ ಫ್ರೆಂಡ್ಸ್ ಅಲ್ಲಿ ನೀವೆಲ್ಲ ಇಲ್ಲಿ ಶಾಲೆಯಲ್ಲಿ ಇರ್ತೀರ, ದಿಸ್ ಇಸ್ ರೆಸಿಡೆನ್ಷಿಯಲ್ ಸ್ಕೂಲ್. ನಿಮ್ಮ ಫ್ರೆಂಡ್ ಒಳ್ಳೇದ್ ಮಾಡಿದಾಗ ವೆರಿ ಗುಡ್ ಅಂತ ಅವನಿಗೆ ಬೆಂತಟ್ರಿ, ಕಲ್ತ್ಕೊಳ್ಳಿ. ಅದು ಅವ್ರು ಒಳ್ಳೇದ್ ಮಾಡಿದ್ರೆ, ಅವ್ನು ಚೆನ್ನಾಗಿ ಏನಾದ್ರು ಮಾಡ್ತಾ ಇದ್ರೆ ನಾನು ಅದನ್ನ ಕಲ್ಯಾಣ. ಐ ಸೆಡ್ ಆಲ್ ಆಫ್ ಯು ಆರ್ ಟೀಚರ್ಸ್. ಎಲ್ಲರೂ ಪ್ರತಿಯೊಬ್ಬರು ಟೀಚರ್ಸ್ ಅಂತ ಹೇಳಿದೆ ಅಲ್ಲ. ಸೊ ಅವನಿಗೆ ಎನ್ಕರೇಜಿಂಗ್ ವರ್ಡ್ಸ್ ಹೇಳಿ, ಅವ್ನು ಒಳ್ಳೇದ್ ಮಾಡಿದ್ರೆ ಅವನಿಂದ ಕಲೀರಿ. ಸೊ ನೀವು ಒಳ್ಳೇದನ್ನ ಮಾಡ್ತಾ ಹೋಗ್ರಿ, ಒಳ್ಳೇದನ್ನ ಕಲಿತಾ ಹೋಗ್ರಿ. ಚೆನ್ನಾಗಿ ಶಿಸ್ತು ಮತ್ತೆ ಒಳ್ಳೆ ಆಹಾರ ಕ್ರಮ. ಇಲ್ಲಿ ಆಹಾರದ ಬಗ್ಗೆ ಏನು ಹೇಳೋದ್ ಬೇಕಾಗಿಲ್ಲ. ರೆಸಿಡೆನ್ಷಿಯಲ್ ಸ್ಕೂಲ್ ಅಂದ್ರೆ ಟೀಚರ್ಸ್ಗೆ ಗೊತ್ತು ಅವ್ರು ಏನ್ ಕೊಡ್ಬೇಕು ಮಕ್ಕಳಿಗೆ ಅಂತ. ಏನ್ ಆಹಾರ ಕೊಟ್ಟಿರ್ತಾರೋ ಒಂದ್ ಅಗಳು ಚೆಲ್ಲದೆ ನೀವು ಆಹಾರನ ಸೇವಿಸ್ರಿ. ಅದ್ರ ಗೊತ್ತು ಪ್ರೋಟೀನ್ ಕೊಡ್ಬೇಕು, ಪಿಷ್ಟ ಪದಾರ್ಥ ಇರಬೇಕು, ವಿಟಮಿನ್ಸ್ ಇರ್ಬೇಕು. ಅಂದ್ರೆ ತರಕಾರಿ, ಹಣ್ಣು ಹಂಪಲು ಎಲ್ಲವನ್ನ ಸೇರಿದಂತಹ ಇದು. ಸೊ ನಿಮ್ಮ ಆರೋಗ್ಯ ಬಹಳ ಮುಖ್ಯ. ದೈಹಿಕ ಆರೋಗ್ಯ ಇದ್ರೆ ಮನಸ್ಸು ಸಹ ತುಂಬಾ ಚೆನ್ನಾಗಿರುತ್ತೆ. ಇಲ್ಲೇ ಹೋದ್ರೆ ನಿಮಗೆ ಜ್ವರ ಬಂದಾಗ ಏನಾದ್ರೂ ಮನಸ್ಸು ಚೆನ್ನಾಗಿರುತ್ತಾ? ಇಲ್ಲ ಅಲ್ವಾ. ಮನಸ್ಸು ಹುರುಪೇ ಕೊಡೋದಿಲ್ಲ. ಅಯ್ಯೋ ಏನ್ ಮಾಡಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂತೀರ. ಆರೋಗ್ಯಕರವಾದ ದೇಹ ಇದ್ರೆ ನಿಮ್ಗೆ ಒಂದು ಆರೋಗ್ಯಕರವಾದ ಮನಸ್ಸಿರತ್ತೆ. ನೀವೆಲ್ಲ ಪುಟ್ಟ ಮಕ್ಕಳು, ಬೆಳೆಯುತ್ತಿರುವಂತಹ ಪ್ರಜೆಗಳು. ನೀವು ಒಳ್ಳೆದನ್ನ ಕಲೀರಿ, ಒಳ್ಳೆದನ್ನ ಮಾಡ್ತಾ ಹೋಗ್ರಿ. ಜೀವನದಲ್ಲಿ ತುಂಬಾ ಉತ್ಸಾಹ ಇರಲಿ. ಸದಾ ಉತ್ಸಾಹದಿಂದ ಜೇನಿನ ಹುಳು ನೋಡ್ತಾ ಇರ್ತೀವಲ್ಲ, ಜೇನು ಸದಾ ಕೆಲಸ ಮಾಡ್ತಾ ಇರುತ್ತೆ. ತಾನು ಕೂಡಿಟ್ಟಿದ್ದೆಲ್ಲ ಜೇನು ಇನ್ನೊಬ್ಬರ ಪಾಲು ಆಗ್ಬಿಡತ್ತೆ, ಆದ್ರೂ ಸಹ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರುತ್ತೆ. ನೀವು ತುಂಬಾ ಆಕ್ಟಿವ್ ಆಗಿರ್ರಿ. ಆಲಸ್ಯ ಅನ್ನೋದು ಬೇಡ. ಸಾಕಷ್ಟು
ಮೊಬೈಲ್ ಮತ್ತೆ ಟಿವಿಯಿಂದ ಆಚೆ ಇದ್ವಿ. ಇಟ್ ಜಸ್ಟ್ ಅಬ್ಸಾರ್ಬ್ಸ್ ಆಲ್ ಯುವರ್ ಎನರ್ಜಿ. ಎಲ್ಲ ಕೈಯಲ್ಲಿ ಇಟ್ಕೊಳ್ಬೇಡಿ, ಸ್ವಲ್ಪ ದೂರ ಇರಿ. ನಿಮ್ಗೇನು ಕೆಲಸ ಇಲ್ಲ ಅನ್ನುವಾಗ ನಿಮ್ಮಲ್ಲಿರುವಂತಹ ಶಕ್ತಿನೆಲ್ಲ ಹೀರ್ಕೊಳ್ತಾ ಇರೋದು ಇವಾಗ ಮೊಬೈಲ್. ಎಷ್ಟು ಬೇಕೋ ಒಳ್ಳೆ ಕೆಲಸಕ್ಕೆ ಅದನ್ನ ಬೇಕಿದ್ರೆ ಉಪಯೋಗ ಮಾಡಬಹುದು. ಇಲ್ಲದೆ ಹೋದ್ರೆ ನೋಡ್ರಿ, ನೀವೆಲ್ಲ ನಿಮ್ಮ ಜನರೇಷನ್ ಹೇಳ್ತೀನಿ, 30-35 ವರ್ಷಕ್ಕೆ ಎಲ್ಲ ವಯಸ್ಸಾಗಿ ಹೋಗ್ತೀರ. ನೀವು ಏನೂ ಇರೋದಿಲ್ಲ ನಿಮಗೆ. ಈ ಜೀವನ ಯಾಕೆ ಅನ್ಸುತ್ತೆ? ಹಾಗೆ ಅನ್ಸ್ಬಾರ್ದು. ಬಿಕಾಸ್ ನಾವೇ ತಪ್ಪು ದಾರಿ ಹಿಡಿದಾಗ ಬದಲಾದ ಜೀವನ ಶೈಲಿ, ಬದಲಾದ ಆಹಾರ ಕ್ರಮ, ಬದಲಾದ ನಮ್ಮ ಎಲ್ಲ ಪದ್ಧತಿಗಳಿಂದ 100 ವರ್ಷ ಅಲ್ಲ, 24 ವರ್ಷ, 25, 22 ವರ್ಷಕ್ಕೆ ನಾವು ಹೃದಯಾಘಾತದಿಂದ ಮಕ್ಕಳು ತೀರ್ಕೊಳ್ತಾ ಇರೋದು ನೋಡ್ತಾ ಇದ್ದೀವಿ. ಬೇಡ, ಅದೆಲ್ಲ ನಮಗೆ ಬೇಕಾಗಿಲ್ಲ. ಎಷ್ಟೇ ಇರಲಿ, ಇವಾಗ ಶಾಲೆಯಲ್ಲಿದ್ದೀರಾ, ಶಾಲೆಯಿಂದ ಆಚೆ ಹೋದ ನಂತರ ಐ ಆಮ್ ಅ ಫ್ರೀ ಬರ್ಡ್, ಐ ಕ್ಯಾನ್ ಡೂ ಎನಿಥಿಂಗ್ ಅನ್ನುವಂತಹ ನಿಮ್ಮ ಮನಸ್ಸಿಗೆ ಬರೋದು ಬೇಡ. ಐ ಕ್ಯಾನ್ ಡೂ ಎನಿಥಿಂಗ್ ಅನ್ನುವಾಗ ಒಳ್ಳೆ ಕೆಲಸ ಮಾಡ್ತಾ ಇರಿ. ಯಾರು ಅಷ್ಟೇ ದುಶ್ಚಟಗಳಿಗೆ ದಾಸರಾಗಬೇಡ್ರಿ. ದಟ್ಸ್ ನಾಟ್ ಎಟ್ ಆಲ್. ನಾನು ಐ ಆಮ್ ಅ ಟೀಮ್ ಟೋಟ್ಲರ್, ನಾನು ಏನು ಮಾಡೋದಿಲ್ಲ ಅಂತ ಕೆಲಸ ಅಂತ ಹೇಳುವಾಗ ನಿಮ್ಮ ಲೆಟ್ ಯುವರ್ ಕಾಲರ್ ಬಿ ಅಪ್. ಲೆಟ್ ಯು ಬಿ ಅ ರೋಲ್ ಮಾಡೆಲ್ ಟು ಯುವರ್ ಸೊಸೈಟಿ. ನೀವೆಲ್ಲ ಬೆಳೀತಾ ಇದ್ದೀರಾ. ನೀವು ಈ ಅಣ್ಣ ಹೀಗಿದನಂತೆ ಸಣ್ಣ ಮಕ್ಕಳು ನೋಡಿ ಕಲ್ತ್ಕೊಳ್ತಾರ. ಆ ಹೀರೋಗಳು ಸಿನಿಮಾ ಪರದೆ ಮೇಲಿರೋದಲ್ಲ, ಅವರಲ್ಲಿ ಆಕ್ಟ್ ಮಾಡ್ತಾರಷ್ಟೇ. ನಿಜ ಜೀವನದಲ್ಲಿ ಜೀವನ ಒಂದು ನಾಟಕ, ಜೀವನ ಒಂದು ಸಿನಿಮಾ. ಇಲ್ಲಿ ಆಕ್ಟ್ ಮಾಡೋಣ, ಹೀರೋ ಆಗ್ತಾನೆ. ಅಂತಹ ಹೀರೋ ನೀವು ಪ್ರತಿಯೊಬ್ರು ಆಗ್ಲಿ. ಮಕ್ಕಳು, ನಿಮ್ಗೆ ಒಳ್ಳೆ ಭವಿಷ್ಯ ಇದೆ. ಸರಿಯಾದ ಹಾದಿಯಲ್ಲಿ ನೀವು ಹೋಗ್ತಾ ಇದ್ದೀರಾ. ಆ ಕಡೆ ಈ ಕಡೆ ನೋಡಿದಾಗ ಮನಸ್ಸು ಚಂಚಲವಾಗತ್ತೆ. ಅದಕ್ಕೆ ಕುದುರೆಗೆ ಆ ಕಡೆ ಈ ಕಡೆ ಏನ್ ಹಾಕ್ತಾರೆ? ಲಗಾಮ ಅಲ್ವಾ? ಹಂಗೆ ಹಿಂಗೆ ಹೋಗ್ಬಾರ್ದು ಅಂತ. ಸೊ ನಿಮಗೆ ನೀವೇ ಆ ಲಗಾಮ ಹಾಕೋಬೇಕು. ನಿಮ್ಮನ್ನ ನೀವು ರಕ್ಷಿಸಿಕೊಂಡು ಆ ಲಗಾಮ ಹಾಕೊಂಡು, ವಾಟ್ ಇಸ್ ಗುಡ್ ಐ ವಿಲ್ ಟೇಕ್ ಇಟ್. 100 ಕೆಟ್ಟದ್ದಿರಲಿ, ಪಕ್ಕದಲ್ಲಿ ಒಂದು ಒಳ್ಳೇದಿದ್ರೆ ಐ ಟೇಕ್ ದಟ್ ಅಂತ ನಿಮ್ಮ ಮನಸ್ಸಲ್ಲಿದೆ. ಸೊ ಬಿ ದ ಬೆಸ್ಟ್ ಅಂಡ್ ಐ ವಿಶ್ ಯು ಆಲ್ ದ ಸಕ್ಸಸ್. ನೀವು ಪ್ರತಿಯೊಬ್ರು ಹೆಮ್ಮೆಯಿಂದ ನಾನು ಮಂದಾರ ಸ್ಕೂಲಲ್ಲಿ ಓದಿದ್ದೀನಿ, ದಿಸ್ ಇಸ್ ವಾಟ್ ದೇ ಹ್ಯಾವ್ ಟಾಟ್ ಮಿ ಅಂತ ಈಗ ನಿಮಗೆ ಗೊತ್ತಾಗಲ್ಲ. ಇನ್ನ ಹುಡುಗರು ತುಂಬಾ ಹುಡುಗಾಟ. ನನ್ನಷ್ಟು ವಯಸ್ಸಾದ್ಮೇಲೆ ಅಥವಾ ನೀವು 20-25 ವರ್ಷ ಆದ್ಮೇಲೆ ಹೋಗ್ತಿರಲ್ಲ ಬೇರೆ ಕಡೆ, ಅವಾಗ ಅನ್ಸುತ್ತೆ ಹೌದಲ್ವಾ, ಸಚ್ ಅ ನೈಸ್ ಲೈಫ್ ಐ ಹ್ಯಾಡ್ ಡ್ಯೂರಿಂಗ್ ಮೈ ಸ್ಕೂಲ್ ಡೇಸ್. ಎಷ್ಟು ಚೆನ್ನಾಗಿತ್ತು. ಟೀಚರ್ ಮಾತಾಡಿಸ್ತಾ ಇದ್ರು, ಟೀಚರ್ ಹೇಳ್ತಾ ಇದ್ರು ಹೀಗ್ ಮಾಡು ಅಂತ. ನೀವು MBBS ಬಂದ್ರು, ಇಂಜಿನಿಯರಿಂಗ್ ಹೋದ್ರು, ಅಲ್ಲೆಲ್ಲ ಟೀಚರ್ಗಳು ನಿಮ್ಮ ಹೆಸರು ಗೊತ್ತಿರೋದಿಲ್ಲ. ಆ ತರ ಆಗ್ಬಿಡ್ತೀರ. ಅವಾಗ ಅನ್ಸುತ್ತೆ ಹೌದಲ್ಲ, ಅನಾಥರ ಆಗ್ಬಿಟ್ಟಿದ್ದೀವಿ ಅಂತ. ಇಲ್ಲಿರುವಂತಹ ಗೈಡೆನ್ಸ್ ನ ತಗೊಳ್ಳಿ, ಒಳ್ಳೆ ರೀತಿಯಲ್ಲೇ ಮುಂದುವರಿರಿ. ಭಯ ಬೇಡ, ಹೇಡಿಗಳಾಗ್ಬೇಡ್ರಿ. ಯಾರು ನೇಣಿಗೆ ಶರಣಾಗೋದು ಅಥವಾ ಪಾಯ್ಸನ್ ತಗೊಳ್ಳೋದು, ಸಾಯೋದು ಮಾಡಬೇಡಿ. ತಪ್ಪುಗಳಾಗತ್ತೆ. ತಪ್ಪುಗಳಾದ್ರೆ ಆ ತಪ್ಪುಗಳನ್ನ ತಿದ್ದುಕೊಂಡು ನಾವು ಜೀವನ ಮಾಡಬೇಕು. ಮತ್ತೆ ಮತ್ತೆ ತಪ್ಪು ಮಾಡಬಾರ್ದು. ಆ ತರ ತಪ್ಪು ಆಗಿ ಏನಾದ್ರೂ ಆಗಿದ್ರೆ ನಿಮಗೆ ಆಪ್ತರು ಯಾರಿರ್ತಾರೆ ಅವರ ಜೊತೆ ನೀವು ಸ್ವಲ್ಪ ನಿಮ್ಮ ಮನಸ್ಸಿನ ಇಂಗಿತವನ್ನ ಹೇಳ್ಕೊಳ್ಳಿ. ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಇರ್ತಾರೆ. ನಂತರ ನೋಡ್ರಿ, ನೀವು ಇಲ್ಲದೆ ಹೋದ್ರೆ ಇಂತಹ ಒಳ್ಳೆ ಸುಂದರವಾದ ಒಂದು ಜೀವನ ಭಗವಂತ ನಮ್ಮನ್ನ ಏನು ಒಳ್ಳೇದು ಮಾಡಿದ್ವೋ, ಮನುಷ್ಯರನ್ನಾಗಿ ಹುಟ್ಟಿಸಿದಾನೆ. ಅದಕ್ಕೆ ನೀವು ಹೇಡಿಗಳಾಗಿ ಅದನ್ನ ಆ ಒಂದು ಜೀವನ ಅಂತ್ಯ ಮಾಡ್ಕೊಳ್ಳೋದು ನಿಮ್ಮ ಕೆಲಸ ಎಲ್ಲ. ಯು ಶುಡ್ ರಿಮೆಂಬರ್ ದಟ್. ಇರ್ತೀನಿ, ತಪ್ಪಾಗಿದ್ರು ಸಹ ಅದನ್ನ ತಿದ್ಕೊಂಡು ನಾನು ಬೇರೆಯವರಿಗೆ ಒಳ್ಳೆದನ್ನ ಮಾಡ್ತಾ ಹೋಗ್ತೀನಿ. ನನ್ನ ತಂದೆ ಕೀರ್ತಿ ತರ್ತೀನಿ ಅನ್ನುವಂತಹ ಮನಸ್ಸು ಮಕ್ಕಳೇ ನಿಮ್ಮ ಹತ್ರ ಇರ್ಲಿ. ಯು ಆರ್ ಆಲ್ ವೆರಿ ಬ್ರೈಟ್. ಈಚ್ ಒನ್ ಆಫ್ ಯು ಇಸ್, ಐ ಶುಡ್ ಸೇ, ಆಸ್ ಬ್ರೈಟ್ ಆಸ್ ದ ಸನ್. ಆದ್ರೆ ನಿಮ್ಗೆ ಗೊತ್ತಿರ್ಬೇಕು, ಎಸ್ ಐ ಆಮ್ ಆಲ್ಸೋ ಬ್ರೈಟ್ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸೊ ಆ ತರ ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳಿ. ಫಸ್ಟ್ ಡೋಂಟ್ ಎಕ್ಸ್ಪೆಕ್ಟ್ ಎನಿಬಡಿ ಟು ನಿಮ್ಮನ್ನ ಪ್ರೀತಿಸು. ಫಸ್ಟ್ ಐ ಲವ್ ಮೈ ಸೆಲ್ಫ್ ಅಂತ ಹೇಳ್ಕೊಂಡು ಪ್ಲೀಸ್ ಒಳ್ಳೆ ಕೆಲಸ ಮಾಡ್ತಾ ಹೋಗ್ರಿ, ಓದ್ತಾ ಹೋಗ್ರಿ, ಒಳ್ಳೇದನ್ನ ಕಲಿತಾ ಹೋಗ್ರಿ. ನಾನಿದ್ದೀನಿ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಮಾದರಿ ಆಗ್ತೀನಿ ಅನ್ನುವಂತಹ ಛಲ ನಿಮ್ಮೆಲ್ಲರಲ್ಲಿ ಬರಲಿ ಅಂತ ಹೇಳ್ತಾ ಬಹಳಷ್ಟು ಸಮಯ ತಗೊಂಡಿದ್ದೀನಿ. ಇದೊಂದು ಅವಕಾಶ ನನಗೆ. ಐ ಆಮ್ ಟೇಕಿಂಗ್ ಲಾಟ್ ಆಫ್ ಮೆಸೇಜ್ ಫ್ರಮ್ ಯು ಪೀಪಲ್. ನಿಮ್ಮನ್ನ ನೋಡಿದ್ದೀನಿ, how you have behaved, how you have answered my question, how all this is what I take home. I have learned a lot from just observing you. Good. Thanks a lot. Love you all. God bless you all. Thank you.